ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ICT ಮೇಲೆ 200ಕ್ಕಿಂತ ಹೆಚ್ಚಿನ MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನೀವೇನಾದರೂ KSET 2023ಗಾಗಿ ಪ್ರಿಪೇರ್ ಮಾಡ್ತಾ ಇದ್ರೆ ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ ನಾವು ನಿಮಗೆ ಕ್ವಿಕ್ ರಿವಿಷನ್ ಸಲುವಾಗಿ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ, ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನನ್ನು ನೀಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಸೊ ಇದಕ್ಕೆ ನೀವು ಜಾಯ್ನ್ ಆಗಲು ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಅದೇ ರೀತಿ ಪೇಪರ್ ಟು ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ನೋಟ್ಸ್ ಮತ್ತು 2000+ MCQ ಸೆಟ್ಟನ್ನು ಕೊಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಸೊ ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗ್ಬೋದು. ಸೊ ಇವಾಗ ಪ್ರಶ್ನೆಗಳಿಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಪ್ರಾಪ್ರಿಯೇಟರಿ ಸಿಸ್ಟಮ್ ಸಾಫ್ಟ್ವೇರ್? ಆಪ್ಷನ್ ಎ ಲಿನಕ್ಸ್, ಆಪ್ಷನ್ ಬಿ ಮೈಕ್ರೋಸಾಫ್ಟ್ ಇಂಟರ್ನೆಟ್, ಆಪ್ಷನ್ ಸಿ ಮೈಕ್ರೋಸಾಫ್ಟ್ ಆಫೀಸ್, ಆಪ್ಷನ್ ಡಿ ಮೈಕ್ರೋಸಾಫ್ಟ್ ವಿಂಡೋಸ್. ಕೆಳಗಿನವುಗಳಲ್ಲಿ ಯಾವುದು ಸ್ವಾಮ್ಯದ ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಪ್ರಾಪ್ರಿಯೇಟರಿ ಸಿಸ್ಟಮ್ ಸಾಫ್ಟ್ವೇರ್ಗೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಲಿನಕ್ಸ್, ಆಪ್ಷನ್ ಬಿ ಮೈಕ್ರೋಸಾಫ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್, ಆಪ್ಷನ್ ಸಿ ಮೈಕ್ರೋಸಾಫ್ಟ್ ಆಫೀಸ್, ಆಪ್ಷನ್ ಡಿ ಮೈಕ್ರೋಸಾಫ್ಟ್ ವಿಂಡೋಸ್. Yes, here the right answer for this question is option D, Microsoft Windows. It is known as the proprietary system software. So ಈ Microsoft Windows ಅನ್ನು ನಾವು proprietary system software ಅಂತ ಕರಿತಾ ಇದ್ದೀವಿ. So Microsoft Windows, it is an example for proprietary system software. And what do you mean by proprietary system software? It is a software that is owned by specific company or any individual, and it is only available through a license from the owner. ಸೊ ಈ ಒಂದು ಪ್ರಾಪ್ರಿಯೇಟರಿ ಸಿಸ್ಟಮ್ ಸಾಫ್ಟ್ವೇರನ್ನು ನೀವು ಪಡಿಬೇಕಾದ್ರೆ ಓನರ್ನಿಂದ ಲೈಸೆನ್ಸ್ ಮೂಲಕ ಮಾತ್ರ ಪಡಿಬಹುದು. ದಿಸ್ ಈಸ್ ಇನ್ ಕಾಂಟ್ರಾಸ್ಟ್ ಟು ದಿ ಓಪನ್ ಸೋರ್ಸ್ ಸಾಫ್ಟ್ವೇರ್. ಓಪನ್ ಸೋರ್ಸ್ ಸಾಫ್ಟ್ವೇರ್ ಮೀನ್ಸ್ ಇಟ್ ಈಸ್ ಅವೈಲೇಬಲ್ ಫ್ರೀಲಿ ಟು ಆಲ್ ದ ಪೀಪಲ್. ಆ್ಯಂಡ್ ಮೈಕ್ರೋಸಾಫ್ಟ್ ವಿಂಡೋಸ್, ಇಟ್ ಈಸ್ ಎ ಪ್ರಾಪ್ರಿಯೇಟರಿ ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಡ್ ಇಟ್ ಈಸ್ ಡೆವಲಪ್ಡ್ ಬೈ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್. Question number 2 is, which of the following is not true about RAM? Option A, RAM is a temporary storage area. Option B, RAM is the same as hard disk. Option C, RAM is volatile. Option D, information stored in RAM is gone when you turn the computer off. ಕೆಳಗಿನವುಗಳಲ್ಲಿ ರ್ಯಾಮ್ನ ಬಗ್ಗೆ ಯಾವುದು ನಿಜ ಅಲ್ಲ? ಆಪ್ಷನ್ ಎ, ರ್ಯಾಮ್ ಒಂದು ತಾತ್ಕಾಲಿಕ ಶೇಖರಣಾ ಪ್ರದೇಶವಾಗಿದೆ. ಆಪ್ಷನ್ ಬಿ, ರ್ಯಾಮ್ ಹಾರ್ಡ್ ಡಿಸ್ಕ್ ಸಂಗ್ರಹಣೆಯಂತೆಯೇ ಇರುತ್ತದೆ. ಆಪ್ಷನ್ ಸಿ, ರ್ಯಾಮ್ ಬಾಷ್ಪಶೀಲವಾಗಿದೆ. ಆಪ್ಷನ್ ಡಿ, ನೀವು ಕಂಪ್ಯೂಟರ್ನ ಆಫ್ ಮಾಡಿದಾಗ ರ್ಯಾಮ್ನಲ್ಲಿ ಸಂಗ್ರಹವಾಗಿರೋ ಮಾಹಿತಿಯು ಕಣ್ಮರೆಯಾಗುತ್ತದೆ. ಸೊ ಹಿಯರ್ ವೆನ್ ಇಟ್ ಕಮ್ಸ್ ಟು ರ್ಯಾಂಡಮ್ ಆಕ್ಸೆಸ್ ಮೆಮರಿ, ಇಟ್ ಈಸ್ ಅ ಟೆಂಪ್ರರಿ ಸ್ಟೋರೇಜ್. ಎಸ್, ದಿಸ್ ಇಸ್ ಕರೆಕ್ಟ್. ರ್ಯಾಮ್ ಒಂದು ತಾತ್ಕಾಲಿಕ ಶೇಖರಣಾ ವಿಧಾನವಾಗಿದೆ. ಆ್ಯಂಡ್ ರ್ಯಾಮ್ ಈಸ್ ವೊಲಟೈಲ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ರ್ಯಾಮ್ ಒಂದು ವೊಲಟೈಲ್ ಆಗಿದೆ, ಅಂದರೆ ಒಂದು ಸಾರಿ ಕಂಪ್ಯೂಟರ್ನ ಆಫ್ ಮಾಡಿ ಆನ್ ಮಾಡಿದರೆ ಈ ಒಂದು ಅದರಲ್ಲಿ ರ್ಯಾಮ್ನಲ್ಲಿ ಶೇಖರಣಾದ ಮಾಹಿತಿ ಲಾಸ್ ಆಗ್ತಾ ಇದೆ. ಆ್ಯಂಡ್ ಇನ್ಫಾರ್ಮೇಷನ್ ಸ್ಟೋರ್ಡ್ ಇನ್ ರ್ಯಾಮ್ ಈಸ್ ಗಾನ್ ವೆನ್ ಯು ಟರ್ನ್ ಆಫ್ ದ ಕಂಪ್ಯೂಟರ್. ಎಸ್, ಕಂಪ್ಯೂಟರ್ ಒಂದ್ಸರಿ ಆಫ್ ಆದರೆ ರ್ಯಾಮ್ನಲ್ಲಿರುವ ಮಾಹಿತಿಯನ್ನು ನಾವು ಕಳೆದುಕೊಳ್ತಿದ್ದೀವಿ. ರ್ಯಾಮ್ ಈಸ್ ದ ಸೇಮ್ ಆಸ್ ದ ಹಾರ್ಡ್ ಡಿಸ್ಕ್. ದಿಸ್ ಈಸ್ ನಾಟ್ ಟ್ರೂ. ಸೊ ರ್ಯಾಮ್ ಈಸ್ ಡಿಫ್ರೆಂಟ್ ಫ್ರಮ್ ಹಾರ್ಡ್ ಡಿಸ್ಕ್. ಸೊ ರ್ಯಾಮ್ ಹಾರ್ಡ್ ಡಿಸ್ಕ್ನ ಸಂಗ್ರಹಣೆ ಅಂತ ಇರುತ್ತದೆ, ಇದು ರಾಂಗ್ ಆಗಿದೆ. ಸೊ ಹೀಗಾಗಿ ಇದು ಸರಿಯಾದ ಉತ್ತರ. So RAM and ROM both contained by the computers. RAM stands for random access memory, then ROM stands for read only memory. RAM, it is a volatile, which means that when you restart or shut down your computer, the information temporarily held in the RAM will be lost. Because the data is stored electronically on transistors, it vanishes when there is no electric current. And when you request a file or piece of information, it is either fetched from the computer's hard drive or from the internet. The next question is, an older type of data communication channel using multiple copper wires is called dash technology. ಬಹು ತಾಮ್ರದ ತಂತಿಗಳನ್ನು ಬಳಸಿಕೊಂಡು ಹಳೆಯ ರೀತಿಯ ಡೇಟಾ ಸಂವಹನ ಚಾನಲ್ ಅನ್ನು ಡ್ಯಾಶ್ ತಂತ್ರಜ್ಞಾನ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಎ, ಮೈಕ್ರೋವೇವ್. ಆಪ್ಷನ್ ಬಿ, ಫೈಬರ್ ಆಪ್ಟಿಕ್ ಕೇಬಲ್. ಆಪ್ಷನ್ ಸಿ, ಕೋಆಕ್ಸಿಕಲ್ ಕೇಬಲ್. ಆಪ್ಷನ್ ಡಿ, ಟ್ವಿಸ್ಟೆಡ್ ಪೇರ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಈಸ್ ಟ್ವಿಸ್ಟೆಡ್ ಪೇರ್, ತಿರುಚಿದ ಜೋಡಿ. ಎಸ್, ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. The next question, which of the following represents billion characters? ಕೆಳಗಿನವುಗಳಲ್ಲಿ ಯಾವುದು ಬಿಲಿಯನ್ ಅಕ್ಷರಗಳನ್ನು ಪ್ರತಿನಿಧಿಸ್ತಾ ಇದೆ? ಆಪ್ಷನ್ ಎ, ಮೆಗಾಬೈಟ್. ಆಪ್ಷನ್ ಬಿ, ಕಿಲೋಬೈಟ್. ಆಪ್ಷನ್ ಸಿ, ಗಿಗಾಬೈಟ್. ಆಪ್ಷನ್ ಡಿ, ಟೆರಾಬೈಟ್. The right answer is option C, gigabyte. Shortly it is known as
GB. Friends, KB, that is kilobyte, it represents 1000 bytes. MB, megabyte, represents million bytes. GB, gigabyte, represents billion bytes. Then TB represents trillion bytes. So the right answer is option C, gigabyte. The next question is, which of the following is an open source software? ಕೆಳಗಿನವುಗಳಲ್ಲಿ ಯಾವುದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದೆ? ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಇವಾಗಲೇ ಡಿಸ್ಕಸ್ ಮಾಡಿದ್ವಿ ಹಿಂದಿನ ಪ್ರಶ್ನೆಯಲ್ಲಿ. ಇದು ಜನರಿಗೆ ಫ್ರೀ ಆಗಿ ಅವೈಲೇಬಲ್ ಆಗಿರುವಂಥ ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಆಪ್ಷನ್ ಎ MS ವರ್ಡ್, ಆಪ್ಷನ್ ಬಿ ವಿಂಡೋಸ್, ಆಪ್ಷನ್ ಸಿ ಮೊಜಿಲ್ಲಾ ಫೈರ್ಫಾಕ್ಸ್, ಆಪ್ಷನ್ ಡಿ ಅಕ್ರೋಬಾತ್ ರೀಡರ್. The right answer is option C, Mozilla Firefox is the correct answer. Mozilla Firefox, it is a open source software. In computer terminology, open source software, it is a software with a source code that the user can modify, enhance and share due to its public accessibility. And Mozilla Firefox, it is an open source software. It is for web browsing and it is developed by Mozilla Foundation. The next question is, symbols A to F are used in which one of the following? Option A, binary number system, option B, decimal number system, option C, hexadecimal number system, option D, octal number system. ಈ ಕೆಳಗಿನ ಯಾವುದರಲ್ಲಿ ಎ ನಿಂದ ಎಫ್ ವರೆಗಿನ ಚಿಹ್ನೆಗಳನ್ನು ಬಳಸಲಾಗ್ತದೆ? ಆಪ್ಷನ್ ಎ ದ್ವಿಮಾನ ಸಂಖ್ಯೆ ವ್ಯವಸ್ಥೆ, ಆಪ್ಷನ್ ಬಿ ದಶಮಾಂಶ ಸಂಖ್ಯೆ ವ್ಯವಸ್ಥೆ, ಆಪ್ಷನ್ ಸಿ ಹೆಕ್ಸಾಡೆಸಿಮಲ್ ಸಂಖ್ಯೆ ವ್ಯವಸ್ಥೆ, ಆಪ್ಷನ್ ಡಿ ಆಕ್ಟಲ್ ಸಂಖ್ಯೆ ವ್ಯವಸ್ಥೆ. Yes, A to F symbols are used in hexadecimal number system. A to F ವರೆಗಿನ ಈ ಒಂದು ಅಲ್ಫಾಬೆಟ್ಸ್ಗಳನ್ನು ಹೆಕ್ಸಾಡೆಸಿಮಲ್ ಸಂಖ್ಯಾ ವ್ಯವಸ್ಥೆಯಲ್ಲಿ ನಾವು ಬಳಸ್ತಾ ಇದ್ದೀವಿ. So binary means binary number system. It is used to store the data and perform the calculation in computer. The base is 2 here. It contains only two numbers. One is 0 and another one is 1. So before starting any operation, the first thing is to convert the value into binary format. And here each digit is known as the bit. Then when it comes to octal number system, here the base is 8. The symbols are 0 to 7. Then decimal means in decimal the base is 10. It is a positional value system. Any numerical quantity in this system can be represented in 10 digits. The value lies between 0 to 9. Hexadecimal, here the base is 16. It uses decimal numbers and 6 extra symbols. It uses the numbers from 0 to 9 and symbols from A to F. The next question is, when a computer is booting, BIOS is loaded to the memory by option A RAM, option B ROM, option C CD-ROM, option D TCP. ಕಂಪ್ಯೂಟರ್ ಯಾವಾಗ ಬೂಟ್ ಆಗ್ತಾ ಇರ್ತದೆ, ಬಯಾಸನ್ನು ಮೆಮೊರಿಗೆ ಯಾವುದರ ಮೂಲಕ ಲೋಡ್ ಮಾಡಲಾಗ್ತದೆ? ರ್ಯಾಮ್, ರೋಮ್, CD-ROM, TCP. The right answer is option B, ROM is the correct answer. So BIOS stands for Basic Input Output System. It is the program a computer's microprocessor uses to start the computer system after it is powered on. It also manages data flow between the computer's operating system and attached devices such as the hard disk, video adapter, keyboard, mouse and printer. The next question is, SMIME in internet technology stands for? ಇಂಟರ್ನೆಟ್ ತಂತ್ರಜ್ಞಾನದಲ್ಲಿ S/MIME ಅಂದರೆ ಆಪ್ಷನ್ ಎ ಸೆಕ್ಯೂರ್ ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್, ಆಪ್ಷನ್ ಬಿ ಸೆಕ್ಯೂರ್ ಮಲ್ಟಿಮೀಡಿಯಾ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್, ಆಪ್ಷನ್ ಸಿ ಸಿಂಪಲ್ ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್, ಆಪ್ಷನ್ ಡಿ ಸಿಂಪಲ್ ಮಲ್ಟಿಮೀಡಿಯಾ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್. SMIME stands for Secure Multipurpose Internet Mail Extension. Option A is the right answer. So a secure multi-purpose internet mail extension, it is a public key encryption technology. It is used to add security to emails and it is based on the simple mail transfer protocol. It is going to add a digital signature for the authentication of the sender and privacy of the communication. The next question is, which type of computers
uses the 8-bit code called EBCDIC. EBCDIC ಎಂಬ 8-ಬಿಟ್ ಕೋಡನ್ನು ಯಾವ ರೀತಿಯ ಕಂಪ್ಯೂಟರ್ಗಳಿಗೆ ಬಳಸುತ್ತೇವೆ? ಆಪ್ಷನ್ ಎ ಮಿನಿ ಕಂಪ್ಯೂಟರ್ಸ್, ಆಪ್ಷನ್ ಬಿ ಮೈಕ್ರೋ ಕಂಪ್ಯೂಟರ್ಸ್, ಆಪ್ಷನ್ ಸಿ ಮೇನ್ ಫ್ರೇಮ್ ಕಂಪ್ಯೂಟರ್ಸ್, ಆಪ್ಷನ್ ಡಿ ಸೂಪರ್ ಕಂಪ್ಯೂಟರ್ಸ್. The right answer is option C, mainframe computers. Mainframe computers are type of computers uses 8-bit code called EBCDIC, and mainframe computers are computers used primarily by the large organization for critical applications for bulk data processing such as census, industry, consumer statistics, etc. The next question is, what is blog? Option A online music, option B intranet, option C a personal or corporate website in the form of an online journal, option D a personal or corporate Google search. ಬ್ಲಾಗ್ ಎಂದರೇನು? ಆಪ್ಷನ್ ಎ ಆನ್ಲೈನ್ ಸಂಗೀತ, ಆಪ್ಷನ್ ಬಿ ಇಂಟ್ರಾನೆಟ್, ಆಪ್ಷನ್ ಸಿ ಆನ್ಲೈನ್ ಜರ್ನಲ್ ರೂಪದಲ್ಲಿ ವೈಯಕ್ತಿಕ ಅಥವಾ ಕಾರ್ಪೊರೇಟ್ ವೆಬ್ಸೈಟ್, ಆಪ್ಷನ್ ಡಿ ವೈಯಕ್ತಿಕ ಅಥವಾ ಕಾರ್ಪೊರೇಟ್ ಗೂಗಲ್ ಹುಡುಕಾಟ. Yes, here the right answer is option C. Blog, it is a personal or corporate website in the form of an online journal. ಬ್ಲಾಗ್ ಎಂದರೆ ಆನ್ಲೈನ್ ಜರ್ನಲ್ ರೂಪದಲ್ಲಿ ವೈಯಕ್ತಿಕ ಅಥವಾ ಕಾರ್ಪೊರೇಟ್ ವೆಬ್ಸೈಟ್ ಆಗಿದೆ. The next question is, the accounting software Tally was developed by. ಲೆಕ್ಕ ಪರಿಶೋಧಕ ಸಾಫ್ಟ್ವೇರ್ ಆದ ಟ್ಯಾಲಿಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಆಪ್ಷನ್ ಎ HCL, ಆಪ್ಷನ್ ಬಿ TCS, ಆಪ್ಷನ್ ಸಿ ಇನ್ಫೋಸಿಸ್, ಆಪ್ಷನ್ ಡಿ ವಿಪ್ರೋ. The correct answer is option B, TCS. Yes, Tally, it is an accounting software. It was developed by Tata Consultancy Services, shortly known as TCS. The next question is, microprocessing is made for. Microprocessing ಅನ್ನು ಯಾವುದಕ್ಕಾಗಿ ಮಾಡಲಾಗಿದೆ? ಆಪ್ಷನ್ ಎ ಕಂಪ್ಯೂಟರ್, ಆಪ್ಷನ್ ಬಿ ಡಿಜಿಟಲ್ ಸಿಸ್ಟಮ್, ಆಪ್ಷನ್ ಸಿ ಕ್ಯಾಲ್ಕುಲೇಟರ್, ಆಪ್ಷನ್ ಡಿ ಎಲೆಕ್ಟ್ರಾನಿಕ್ ಗೂಡ್ಸ್. This microprocessing, it is made for digital system. Microprocessing ಅನ್ನು ಡಿಜಿಟಲ್ ವ್ಯವಸ್ಥೆಗಾಗಿ ಮಾಡಲಾಗಿದೆ. The next question is, Corel Draw, it is a popular, option A illustration program, option B programming language, option C text program, option D none of the above. Corel Draw ಒಂದು ಜನಪ್ರಿಯ ವಿವರಣಾ ಕಾರ್ಯಕ್ರಮವಾಗಿದೆ, ಪ್ರೋಗ್ರಾಮಿಂಗ್ ಭಾಷೆಯಾಗಿದೆ, ಪಠ್ಯ ಕಾರ್ಯಕ್ರಮವಾಗಿದೆ, ಮೇಲಿನ ಯಾವುದೂ ಅಲ್ಲ. The right answer is option A, illustration program. Corel Draw ಇದು ಒಂದು ವಿವರಣೆ ಕಾರ್ಯಕ್ರಮವಾಗಿದೆ. So Corel Draw, it is used for vector graph images. It is a family of software programs used for editing vector graphics, illustration and designs. The next question is, data can be saved on backing storage medium known as. ಬ್ಯಾಕಿಂಗ್ ಶೇಖರಣಾ ಮಾಧ್ಯಮದಲ್ಲಿ ಡೇಟಾವನ್ನು ಉಳಿಸುವುದಕ್ಕೆ ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಕಾಂಪ್ಯಾಕ್ಟ್ ಡಿಸ್ಕ್ ರೆಕಾರ್ಡೇಬಲ್, ಆಪ್ಷನ್ ಬಿ ಕಂಪ್ಯೂಟರ್ ಡಿಸ್ಕ್ ರೀರೈಟೇಬಲ್, ಆಪ್ಷನ್ ಸಿ ಕಾಂಪ್ಯಾಕ್ಟ್ ಡಿಸ್ಕ್ ರೀರೈಟೇಬಲ್, ಆಪ್ಷನ್ ಡಿ ಕಂಪ್ಯೂಟರ್ ಡೇಟಾ ರೀರೈಟೇಬಲ್. Yes friends, here the right answer is option C, compact disk rewritable. Yes, the term backing storage, it refers to any non-volatile data storage that will remain a computer's data even after the computer is powered off. Common types of backing storage devices are such as hard disk, external hard disk drives, optical media such as CD, DVD, flash media, etc. And CDRW stands for compact disk rewritable. It can hold data or music. Most of the time it will hold a data science. Many CD players cannot play CDRWs. The next question is, transfer of data from one application to another line is known as. ಒಂದು ಅಪ್ಲಿಕೇಶನ್ ಇಂದ ಇನ್ನೊಂದು ಅಪ್ಲಿಕೇಶನ್ಗೆ ಡೇಟಾ ವರ್ಗಾವಣೆಯನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಡೈನಾಮಿಕ್ ಡಿಸ್ಕ್ ಎಕ್ಸ್ಚೇಂಜ್, ಆಪ್ಷನ್ ಬಿ .g ಡೇಟಾ ಎಕ್ಸ್ಚೇಂಜ್, ಆಪ್ಷನ್ ಸಿ ಡಾಗ್ಮ್ಯಾಟಿಕ್ ಡಾಟಾ ಎಕ್ಸ್ಚೇಂಜ್, ಆಪ್ಷನ್ ಡಿ ಡೈನಾಮಿಕ್ ಡೇಟಾ ಎಕ್ಸ್ಚೇಂಜ್. The right answer is dynamic data exchange. Transfer of data from one application to another application is known as the dynamic data exchange. ಒಂದು ಅಪ್ಲಿಕೇಶನ್ ಇಂದ ಇನ್ನೊಂದಕ್ಕೆ ಮಾಹಿತಿ ವರ್ಗಾವಣೆಯನ್ನು ಡೈನಾಮಿಕ್ ಡೇಟಾ ವಿನಿಮಯ ಅಂತ ಕರಿತಾ ಇದ್ದೀವಿ. The next question is, which of the following statement is correct?
ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ ಮೋಡಮ್ ಇಸ್ ಅ ಸಾಫ್ಟ್ವೇರ್, ಆಪ್ಷನ್ ಬಿ ಮೋಡಮ್ ಹೆಲ್ಪ್ಸ್ ಇನ್ ಸ್ಟೆಬಿಲೈಸಿಂಗ್ ದ ವೋಲ್ಟೇಜ್, ಆಪ್ಷನ್ ಸಿ ಮೋಡಮ್ ಇಸ್ ದ ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ ಡಿ ಮೋಡಮ್ ಕನ್ವರ್ಟ್ಸ್ ದ ಅನಲಾಗ್ ಸಿಗ್ನಲ್ ಇಂಟು ಡಿಜಿಟಲ್ ಸಿಗ್ನಲ್ ಆ್ಯಂಡ್ ವೈಸ್ ವರ್ಸಾ. So here the right answer is option D. Modem is going to convert analog signal into digital signal and digital signals into analog signal. Modem ಒಂದು ಅನಲಾಗ್ ಸಿಗ್ನಲ್ಗಳನ್ನು ಡಿಜಿಟಲ್ ಸಿಗ್ನಲ್ಗಳಾಗಿ ಮತ್ತು ಪ್ರತಿಯಾಗಿ ಡಿಜಿಟಲ್ ಸಿಗ್ನಲ್ಗಳನ್ನು ಅನಲಾಗ್ ಸಿಗ್ನಲ್ಗಳನ್ನಾಗಿ ಪರಿವರ್ತಿಸ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ. ಸೊ modem stands for modulator demodulator. It is a computer hardware device which is used to convert the data from digital format into analog format. The next question is information and communication technology includes option A online learning, option B learning through the use of EduSat, option C web based learning, option D all of the above. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ICT ಯಾವುದನ್ನು ಒಳಗೊಂಡಿದೆ? ಆಪ್ಷನ್ ಎ ಆನ್ಲೈನ್ ಕಲಿಕೆ, ಆಪ್ಷನ್ ಬಿ EduSat ಬಳಕೆಯ ಮೂಲಕ ಕಲಿಕೆ, ಆಪ್ಷನ್ ಸಿ ವೆಬ್ ಆಧಾರಿತ ಕಲಿಕೆ, ಆಪ್ಷನ್ ಡಿ ಮೇಲ್ನ ಎಲ್ಲ. Yes, very easy question. The right answer is option D all of the above. ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. Here statement and assumption are two statements are given here. Statement 1, Google Drive, it is a cloud based storage service. 2, Photoshop is a popular graphic design software. Google Drive cloud ಆಧಾರಿತ ಶೇಖರಣಾ ಸೇವೆಯಾಗಿದೆ. ಹೇಳಿಕೆ 2, ಫೋಟೋಶಾಪ್ ಜನಪ್ರಿಯ ಗ್ರಾಫಿಕ್ ವಿನ್ಯಾಸ ಸಾಫ್ಟ್ವೇರ್ ಆಗಿದೆ. ಆಪ್ಷನ್ ಎ ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಟ್ರೂ, ಆಪ್ಷನ್ ಬಿ ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಫಾಲ್ಸ್, ಆಪ್ಷನ್ ಸಿ ಸ್ಟೇಟ್ಮೆಂಟ್ 1 is true, 2 is false, ಆಪ್ಷನ್ ಡಿ ಸ್ಟೇಟ್ಮೆಂಟ್ 1 is false but 2 is true. Here the right answer is option A, both the statements are correct here. Google Drive, it is a cloud storage, and Photoshop, it is a graphic design software. Google Drive is a cloud-based storage service. It allows users to store files, documents, and other data. And Photoshop, it is a popular graphic design software. We can edit photos. The speed of processor of a computer is measured in. ಕಂಪ್ಯೂಟರ್ನ ಪ್ರೊಸೆಸರ್ನ ವೇಗವನ್ನು ಯಾವುದರಲ್ಲಿ ಅಳತೆ ಮಾಡ್ತಾ ಇದ್ದೀವಿ? ಆಪ್ಷನ್ ಎ ಗಿಗಾ ಹರ್ಟ್ಸ್, ಆಪ್ಷನ್ ಬಿ ಬಾಡ್, ಆಪ್ಷನ್ ಸಿ BPS, ಆಪ್ಷನ್ ಡಿ MIPS. Here the right answer is option A, gigahertz. The next question is the ability to read and write each piece of information in a storage device in approximately the same length of time of its location is. Option A sequential access, option B raster scan, option D search, option C search, option D random access. ಶೇಖರಣಾ ಸಾಧನದಲ್ಲಿನ ಪ್ರತಿಯೊಂದು ಮಾಹಿತಿಯನ್ನು ಅದರ ಸ್ಥಳದ ಸರಿಸುಮಾರು ಅದೇ ಸಮಯದಲ್ಲಿ ಓದುವ ಮತ್ತು ಬರೆಯುವ ಸಾಮರ್ಥ್ಯವನ್ನು ಏನಂತ ಕರಿತಾ ಇದ್ದೀವಿ? Yes, the right answer you have to comment in the comment section. This question is for you. I am waiting for your answer. This is to check your preparation level. So comment the answer in the comment section. The section of IT Act which deals with punishment for online abuse of children. ಮಕ್ಕಳ ಆನ್ಲೈನ್ ನಿಂದನೆಗಾಗಿ ಶಿಕ್ಷೆಯನ್ನು ವಿವರಿಸಿರುವ IT ಕಾಯ್ದೆ ವಿಭಾಗ ಯಾವುದು? ಆಪ್ಷನ್ ಎ 64B, ಆಪ್ಷನ್ ಬಿ 65B, ಆಪ್ಷನ್ ಸಿ 66B, ಆಪ್ಷನ್ ಡಿ 67B. Yes, here the right answer is option D 67B. Yes, section 67B of the Act specifically provides punishment for publishing, browsing or transmitting child pornography. Question number 2, Doordarshan's educational channel. Option A Gyana Bharati, option B Gyana Darshan, option C Vidya Darshan, option D Victor's channel. The right answer is Gyan Darshan. Option B is the right answer. Yes, Gyan Darshan, it is a set of educational television channels that release programs from various Doordarshana Kendras using satellite transmission in different languages. Question number 3, JPEG stands for JPEG ಅಂತಂದರೆ ಆಪ್ಷನ್ ಎ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್, ಆಪ್ಷನ್ ಬಿ ಜಾಯಿಂಟ್ ಫೋಟೋಗ್ರಾಫಿಕ್ ಎಲೆಕ್ಟ್ರಾನಿಕ್ ಗ್ರೂಪ್, ಆಪ್ಷನ್ ಸಿ ಜಾಯಿಂಟ್ ಪಿಕ್ಸೆಲ್ ಎಕ್ಸ್ಪೋರ್ಟ್ ಗ್ರೂಪ್, ಆಪ್ಷನ್ ಡಿ ಜಾಯಿಂಟ್ ಪಿಕ್ಸೆಲ್ ಎಕ್ಸ್ಚೇಂಜ್ ಗ್ರೂಪ್. Yes, here the correct answer for this question is option A, joint photographic expert group. So JPEG, often seen with its file extension JPG or JPEG,
It stands for Joint Photographic Experts Group. Question number 4. Find the odd one out. Google Chrome, Bing, Firefox, Microsoft Edge. Here the right answer is option B, Bing, because all these three are browsers. Question number 5. Which of the following is an e-governance initiative? ಕೆಳಗಿನವುಗಳಲ್ಲಿ ಯಾವುದು ಈ ಆಡಳಿತ ಉಪಕ್ರಮವಾಗಿದೆ? ಆಪ್ಷನ್ ಎ ಪಾಸ್ ಇಂಪ್ಲಿಮೆಂಟೇಷನ್, ಆಪ್ಷನ್ ಬಿ ಕೈಟ್, ಆಪ್ಷನ್ ಸಿ ಸ್ಮಾರ್ಟ್ ಕ್ಲಾಸ್ರೂಮ್, ಆಪ್ಷನ್ ಡಿ ಸಮಗ್ರ. The right answer for this question is option A, POS implementation. Yes, POS stands for Free and Open Source Software. It is an umbrella term for software that is simultaneously considered both free software and open source software. Question number 6. Match the list 1 with list 2 in the context of computer networking. Yes, here the two lists are given. The right answer is option 2. A is related to, it means VoIP, use of internet to make phone calls. Next, B is 1. Fiber optic cable makes use of light pulses to transmit the data. C is 4. URL, text used by web browsers to locate a web address on the internet. UTP cable, most appropriate to connect computers in a small building. So option 2 is correct. Question number 7. Spot the facility which is not a cloud based video conferencing service. ಕ್ಲೌಡ್ ಆಧಾರಿತ ವಿಡಿಯೋ ಕಾನ್ಫರೆನ್ಸಿಂಗ್ ಸೇವೆಯಲ್ಲದ ಸೌಲಭ್ಯವನ್ನು ಗುರುತಿಸಿ. ಆಪ್ಷನ್ ಎ ಜೂಮ್, ಆಪ್ಷನ್ ಬಿ ಜೂಮ್ಲಾ, ಆಪ್ಷನ್ ಸಿ ಗೋ ಟು ಮೀಟಿಂಗ್, ಆಪ್ಷನ್ ಡಿ ವೆಬ್ಎಕ್ಸ್. Yes, here the right answer is option B, Joomla is, it is not a cloud based video conferencing service. Remaining Zoom, GoToMeeting, WebEx, these are cloud based video conferencing services. Yes, Joomla, it is an open source content management system which is used to build websites and online applications, and it is free and extendable, which is separated into front end and back end templates. Question number 8. List 1 with list 2. Match the following. The right answer is option D. A is 3, means Right to Information Act 2005. B is 4. Information Technology Act 2000. Then C is 2. Indian Copyright Act 1957. Then Goods and Service Tax 2017. Question number 9. Which one of the following is not an antivirus software? ಕೆಳಗಿನವುಗಳಲ್ಲಿ ಯಾವುದು ಆಂಟಿವೈರಸ್ ಸಾಫ್ಟ್ವೇರ್ ಅಲ್ಲ? ಆಪ್ಷನ್ ಎ ಕಾಸ್ಪರ್ಸ್ಕೈ, ಆಪ್ಷನ್ ಬಿ ನಾರ್ಟನ್, ಆಪ್ಷನ್ ಸಿ ಗೂಗಲ್ ಕ್ರೋಮ್, ಆಪ್ಷನ್ ಡಿ ಅವಸ್ತಾ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಗೂಗಲ್ ಕ್ರೋಮ್. ಇಟ್ ಈಸ್ ಅ ವೆಬ್ ಬ್ರೌಸರ್. ಗೂಗಲ್ ಕ್ರೋಮ್ ಇದೊಂದು ವೆಬ್ ಬ್ರೌಸರ್ ಆಗಿದೆ. ಉಳಿದವು ಕಾಸ್ಪರ್ಸ್ಕೈ, ನಾರ್ಟನ್ ಆ್ಯಂಡ್ ಅವಸ್ತಾ, ದೀಸ್ ಆರ್ ದಿ ಆಂಟಿವೈರಸ್ ಸಾಫ್ಟ್ವೇರ್ಸ್. Question number 10. Mayflower 400 was popularized in the news. What is it related to? Mayflower 400 ಸುದ್ದಿಯಲ್ಲಿ ಜನಪ್ರಿಯವಾಯಿತು. ಇದು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಮೈನಿಂಗ್ ರೋಬೋಟ್, ಆಪ್ಷನ್ ಬಿ ಸೋಲಾರ್ ಪ್ರೋಬ್, ಆಪ್ಷನ್ ಸಿ ವ್ಯಾಕ್ಸಿನ್ ಡೆಲಿವರಿಂಗ್ ರೋಬೋಟ್, ಆಪ್ಷನ್ ಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಪ್. Yes, here the right answer is Mayflower 400. It is artificial intelligence ship. The Mayflower 400, it is the world's first artificial intelligence managed vessel to sail on a transatlantic voyage. Question number 11. The institution which launched an e-learning hub for villagers under Unnat Bharat Abhiyan. ಉನ್ನತ ಭಾರತ ಅಭಿಯಾನದ ಅಡಿಯಲ್ಲಿ ಹಳ್ಳಿಗರಿಗೆ ಇ ಲರ್ನಿಂಗ್ ಹಬ್ ಅನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದು? ಆಪ್ಷನ್ ಎ IIM ಕೋಜಿಕೋಡ್, ಆಪ್ಷನ್ ಬಿ IIT ಕಾನ್ಪುರ್, ಆಪ್ಷನ್ ಸಿ IIM ಅಹಮದಾಬಾದ್, ಆಪ್ಷನ್ ಡಿ IIT ಮದ್ರಾಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ IIM ಕೋಜಿಕೋಡೆ. The Indian Institute of Management Kozhikode is set to launch a e-learning hub and library, has a pilot project for villagers in Maur. Question number 12. NEPA stands for option A National and International Education Planning and Administration, option B New Institute for Education Planning and Administration, option C National Innovative Education for Planning and Administration, option D National Institute of Educational Planning and Administration. Yes, here the right answer is option D. NEPA stands for National Institute of Educational Planning and Administration.
Yes, NIPA, National Institute of Educational Planning and Administration. It is a research focused university, and this university is located in New Delhi, and it was set up by the Ministry of Human Resource Development (MHRD). Now it is known as the Ministry of Education. Question number 13. Which of the following is a type of malware intentionally inserted into a software system that will set up a malicious function when specified conditions are met? ನಿರ್ದಿಷ್ಟಪಡಿಸಿದ ಷರತ್ತುಗಳನ್ನು ಪೂರೈಸಿದಾಗ ದುರುದ್ದೇಶಪೂರಿತ ಕಾರ್ಯವನ್ನು ಹೊಂದಿಸುವ ಸಾಫ್ಟ್ವೇರ್ ಸಿಸ್ಟಮ್ಗೆ ಉದ್ದೇಶಪೂರ್ವಕವಾಗಿ ಸೇರಿಸಲಾದ ಮಾಲ್ವೇರ್ನ ಪ್ರಕಾರ ಯಾವುದು? ಆಪ್ಷನ್ ಎ ವರ್ಮ್, ಆಪ್ಷನ್ ಬಿ ಟ್ರೋಜನ್, ಆಪ್ಷನ್ ಸಿ ಸ್ಪೈವೇರ್, ಆಪ್ಷನ್ ಡಿ ಲಾಜಿಕ್ ಬಾಂಬ್. The right answer is option D, logic bomb. A logic bomb, it is a piece of code intentionally inserted into a software system that will set up a malicious function when specified conditions are met. Question number 14. SMTP, it is an acronym for SMTP, a ಸಂಕ್ಷಿಪ್ತ ರೂಪ. Option A, Simple Mail Transport Protocol. Option B, Simple Mail Terminal Protocol. Option C, Simple Mail Transfer Protocol. Option D, Simple Mail Transition Protocol. Here the right answer is option C, Simple Mail Transfer Protocol. Yes, SMTP stands for Simple Mail Transfer Protocol. It is a set of communication guidelines that allow the software to transmit an electronic mail over the internet. It is called SMTP. It is a program used for sending messages to other computer users based on email address. Question number 15. A computer network which is used within a building is called. ಕಟ್ಟಡದೊಳಗೆ ಬಳಸಲಾಗುವ ಕಂಪ್ಯೂಟರ್ ನೆಟ್ವರ್ಕ್ ಅನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ವ್ಯಾನ್, ಆಪ್ಷನ್ ಬಿ ಮ್ಯಾನ್, ಆಪ್ಷನ್ ಸಿ ಲ್ಯಾನ್, ಆಪ್ಷನ್ ಡಿ ಸ್ಯಾನ್. Yes, here the right answer is option C, LAN, local area network. A local area network consists of a computer network at a single site, typically at an individual office or in a school, in a bank. A LAN is very useful for sharing resources such as data storage and printers. LANs can be built with relatively inexpensive hardware such as hubs, network adapters, and Ethernet cables. Question number 16. Which of the following is not an web browser? ಈ ಕೆಳಗಿನವುಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಅಲ್ಲ? ಆಪ್ಷನ್ ಎ ಇಂಟರ್ನೆಟ್ ಎಕ್ಸ್ಪ್ಲೋರರ್, ಆಪ್ಷನ್ ಬಿ ಮೊಜಿಲ್ಲಾ ಫೈರ್ಫಾಕ್ಸ್, ಆಪ್ಷನ್ ಸಿ ಗೂಗಲ್ ಕ್ರೋಮ್, ಆಪ್ಷನ್ ಡಿ ಯಾಹೂ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಯಾಹೂ. ಇಟ್ ಈಸ್ ನಾಟ್ ಎ ವೆಬ್ ಬ್ರೌಸರ್. ಇಲ್ಲಿ ಯಾಹೂ ವೆಬ್ ಬ್ರೌಸರ್ ಆಗಿಲ್ಲ. ಕ್ವೆಶನ್ ನಂಬರ್ 17. ಮೋಸ್ಟ್ ವರ್ಲ್ಡ್ ವೈಡ್ ವೆಬ್ ಪೇಜಸ್ ಕಂಟೈನ್ ಕಮಾಂಡ್ಸ್ ಇನ್ ದ ಲ್ಯಾಂಗ್ವೇಜ್. ಹೆಚ್ಚಿನ ವರ್ಲ್ಡ್ ವೈಡ್ ವೆಬ್ ಪುಟಗಳು ಡ್ಯಾಶ್ ಭಾಷೆಯಲ್ಲಿ ಆಜ್ಞೆಗಳನ್ನು ಒಳಗೊಂಡಿವೆ. ಆಪ್ಷನ್ ಎ NIH, ಆಪ್ಷನ್ ಬಿ URL, ಆಪ್ಷನ್ ಸಿ HTML, ಆಪ್ಷನ್ ಡಿ IRC. The right answer is option C, HTML. HTML stands for Hypertext Markup Language. It is a standard markup language for documents designed to be displayed in a web browser. It defines the meaning and structure of web content. Question number 18. Which of the following correctly lists the computer memory types from highest to lowest? Yes, option A, secondary storage, main memory, cache memory, CPU register. Option B, CPU register, cache memory, secondary storage, main memory. Option C, CPU register, cache memory, main memory, secondary storage. Option D, cache memory, CPU register, main memory, secondary storage. Here the right answer is option B, CPU register, cache memory, secondary storage, main memory. Question number 19. Dash is a type of memory circuit that holds the computer startup routine. ಡ್ಯಾಶ್ ಎಂಬುದು ಒಂದು ರೀತಿಯ ಮೆಮೊರಿ ಸರ್ಕ್ಯೂಟ್ ಆಗಿದ್ದು ಕಂಪ್ಯೂಟರ್ನ ಪ್ರಾರಂಭದ ದಿನಚರಿಯನ್ನು ಹೊಂದಿದೆ. ಆಪ್ಷನ್ ಎ RIM, ರೀಡ್ ಇನಿಷಿಯಲ್ ಮೆಮೊರಿ. ಆಪ್ಷನ್ ಬಿ RAM, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಆಪ್ಷನ್ ಸಿ ROM, ರೀಡ್ ಓನ್ಲಿ ಮೆಮೊರಿ. ಆಪ್ಷನ್ ಡಿ ಕ್ಯಾಚಿ ಮೆಮೊರಿ. Yes, here the right answer is option C, ROM, read only memory. Read only memory, it is a type of non-volatile memory used in computers and other electronic devices. Data stored in ROM cannot be electronically modified after the manufacture of the memory device. Question number 20. In a computer, a byte is generally consist of. ಕಂಪ್ಯೂಟರ್ನಲ್ಲಿ ಒಂದು ಬೈಟ್ ಸಾಮಾನ್ಯವಾಗಿ ಎಷ್ಟು ಬಿಟ್ಗಳನ್ನು ಹೊಂದಿರ್ತದೆ? ಆಪ್ಷನ್ ಎ 4 ಬಿಟ್ಸ್, ಆಪ್ಷನ್ ಬಿ 8 ಬಿಟ್ಸ್,
Option C 16 bits, option D 10 bits. The right answer is option C. Sorry, here one bit a byte is equal consists of 8 bits. Option B is correct here, not option C. Question number 21. RAM is placed on hard disk, extension board, motherboard, USB. Yes, RAM it is placed on motherboard. Option C is correct. RAM it stands for random access memory. It is an internal or primary storage system. It is a volatile memory. It is temporary storage in nature. Data writing at faster speed. It consumes more power. It places inside the computer case of motherboard. Question number 22. Which of the following file format contains exclusively the ASCII file format? Yes, here the right answer is option 2, B, D and E only. Yes, RTF, CSV and TXT. Question number 23. Which of the following is a disadvantage of laptop computers in comparison to desktop computers? ಡೆಸ್ಕ್ಟಾಪ್ ಕಂಪ್ಯೂಟರ್ಗೆ ಹೋಲಿಸಿದರೆ ಲ್ಯಾಪ್ಟಾಪ್ ಕಂಪ್ಯೂಟರ್ಗೆ ಅನುಕೂಲವೆಂದರೆ it has no trailing wires, it has lower power consumption, it is lightweight and self-contained, it is easier to break or steal. The right answer is option D. It is easier to break or steal. Question number 24. With respect to computers, which one of the following best describes phishing? Phishing ಅಂದರೆ option A, a malicious program installed on a system that stays concealed to avoid detection. Option B, a method of bypassing normal authentication procedures over a connection to a network. Option C, a type of unsolicited bulk email of identical messages sent to numerous recipients. Option D, an attempt to acquire sensitive information for malicious reasons by misquoting as a trustworthy entity. The right answer is option C. Phishing it is a type of unsolicited bulk email of identical messages sent to numerous recipients. Yes, phishing it is the fraudulent attempt to obtain sensitive information such as username, password, credit card details, etc. Question number 25. Which of the following domains is used for profit businesses? ಈ ಕೆಳಗಿನ ಯಾವ ಡೊಮೇನ್ಗಳನ್ನು ಲಾಭದ ವ್ಯವಹಾರಗಳಿಗಾಗಿ ಬಳಸಲಾಗ್ತಾ ಇದೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ .com. .com it is used for profit making businesses such as flipkart.com, myntra.com, etc. RAM is placed on. RAM ಅನ್ನು ಯಾವುದರಲ್ಲಿ ಇರಿಸಲಾಗುತ್ತೆ? ಆಪ್ಷನ್ ಎ ಹಾರ್ಡ್ ಡಿಸ್ಕ್, ಆಪ್ಷನ್ ಬಿ ಎಕ್ಸ್ಟೆನ್ಷನ್ ಬೋರ್ಡ್, ಆಪ್ಷನ್ ಸಿ ಮದರ್ ಬೋರ್ಡ್, ಆಪ್ಷನ್ ಡಿ USB. Yes, here RAM is placed on motherboard. So option C is the right answer. Yes, all of you please remember RAM is placed on the motherboard. So RAM it is located in motherboard. It stands for random access memory. And motherboard it is a printed circuit board and foundation of a computer. This we know. And it allocates power and allows communication to the CPU, RAM and other computer components. Question number 2. Following are the statements regarding file transfer protocol. Choose the correct statements. So file transfer protocol FTP ಬಗ್ಗೆ ಕೆಲವು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಯಾವುದು ಸರಿಯಾಗಿದೆ ಎಂಬುದನ್ನು ನಾವು ಇಲ್ಲಿ ಟಿಕ್ ಮಾಡಬೇಕು. A, it is used to access the World Wide Web. B, it is used to download the data from file servers. C, it is used for very small files. D, files are transferred from one device to another device. So 4 options are given here. The right answer is option A is correct here. A and B. Option 1 is correct. FTP it is used to access the World Wide Web. So www. ಅಂತ ಹೇಳ್ತೀವಿ. ಇಂಟರ್ನೆಟ್ ಅನ್ನು ಆಕ್ಸೆಸ್ ಮಾಡಲು FTP ಅನ್ನು ಬಳಕೆ ಮಾಡ್ತೀವಿ. ಇಟ್ ಈಸ್ ಯೂಸ್ ಟು ಡೌನ್ಲೋಡ್ ಡೇಟಾ ಫ್ರಮ್ ಫೈಲ್ ಸರ್ವರ್. ಸೊ ಸರ್ವರ್ಗಳಿಂದ ನಮಗೆ ಬೇಕಾದ ಮಾಹಿತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಲು ನಾವು FTP ಅನ್ನು ಬಳಕೆ ಮಾಡ್ತೀವಿ. A ಮತ್ತು B ಇಲ್ಲಿ ಎರಡು ಕೂಡ ಸರಿಯಾಗಿವೆ. Question number 3. Given below are two statements. Statement 1, .doc ಅಂದರೆ document file. It is a common file type for text documents. Statement 2, .jpg means joint photographic expert group file. It is a common file for video files. In light of the above statement, choose the correct answer from the options given below. So ಮೇಲೆ ಕೊಟ್ಟಿರೋ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾದ ಸ್ಟೇಟ್ಮೆಂಟನ್ನು ನಾವು ಇಲ್ಲಿ ಕಂಡುಹಿಡಿಬೇಕಾಗ್ತಾ ಇದೆ. .doc ಏನಿದೆ ಇದು ಒಂದು ಟೆಕ್ಸ್ಟ್ ಡಾಕ್ಯುಮೆಂಟ್ಗೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಯಾವುದೇ ಡಾಕ್ಯುಮೆಂಟನ್ನು ಸೇವ್ ಮಾಡುವಾಗ ಅಲ್ಲಿ ಕೊನೆಗೆ .doc ವರ್ಡ್ ಫೈಲನ್ನು ಸೇವ್ ಮಾಡುವಾಗ ಕೊನೆಗೆ .doc ಅಂತ ಬರುತ್ತೆ. ಸೊ ಅದೇ ರೀತಿ .jpg ಅಂತ ಬಂದರೆ ಇದು ವಿಡಿಯೋ ಫೈಲ್ಗೆ ಅಂತ ಹೇಳ್ತಿದ್ದಾರೆ.
ಸೊ ತುಂಬ ಸರಳವಾದ ಪ್ರಶ್ನೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಸ್ಟೇಟ್ಮೆಂಟ್ 1 ಏನಾಗಿದೆ ಸರಿಯಾಗಿದೆ. ಸ್ಟೇಟ್ಮೆಂಟ್ 1 is to .doc, it is for text file, and statement 2 is wrong here because .jpg it is for photos, for graphics. ಸೊ ಇಲ್ಲಿ .jpg ಏನಿದೆಲ್ಲ ಇದನ್ನು ಫೋಟೋಸ್ಗಳನ್ನು ಸೇವ್ ಮಾಡಲು .jpg ಅಂತ ಬರುತ್ತೆ, ವಿಡಿಯೋಗಲ್ಲ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. ಸ್ಟೇಟ್ಮೆಂಟ್ 1 is true but statement 2 is false. So .doc document files are Microsoft Word document files. They are used to store and share the text documents such as letters, report, presentations. For all this purpose .doc is used. JPG it is used for image files. They are used to store, share images, photographs, drawings, diagrams, etc. Question number 4. Given below are two statements regarding the router. Statement 1, it enables data packets to be routed between different networks. Statement 2, it works in the data link layer. In light of the above statement, choose the correct answer. So ಇಲ್ಲಿ ರೂಟರ್ ಬಗ್ಗೆ ಎರಡು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ರೂಟರ್ ಇಟ್ ಎನೇಬಲ್ಸ್ ಡೇಟಾ ಪ್ಯಾಕೇಜ್ ಟು ಬಿ ರೂಟೆಡ್ ಬಿಟ್ವೀನ್ ಡಿಫರೆಂಟ್ ನೆಟ್ವರ್ಕ್. ಸ್ಟೇಟ್ಮೆಂಟ್ 2, ಇಟ್ ವರ್ಕ್ಸ್ ಇನ್ ದ ಡೇಟಾ ಲಿಂಕ್ ಲೇಯರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4. ಸ್ಟೇಟ್ಮೆಂಟ್ 1 is false but statement 2 is true. ಇಲ್ಲಿ ಇಟ್ ವರ್ಕ್ಸ್ ಇನ್ ಡೇಟಾ ಲಿಂಕ್ ಲೇಯರ್ ಇದು ಸರಿಯಾಗಿದೆ. ಇಟ್ ಎನೇಬಲ್ಸ್ ಡೇಟಾ ಪ್ಯಾಕೇಜ್ ಟು ಬಿ ರೂಟೆಡ್ ಬಿಟ್ವೀನ್ ಡಿಫರೆಂಟ್ ನೆಟ್ವರ್ಕ್ಸ್ ಇದೇನಾಗಿದೆ ಇಲ್ಲಿ ರಾಂಗ್ ಆಗಿದೆ. Question number 5. Which component of a computer is responsible for managing and controlling data storage devices such as hard disk drive and state solid drives? ಹಾರ್ಡ್ ಡಿಸ್ಕ್ ಡ್ರೈವ್ಗಳು ಮತ್ತು ಘನಸ್ಥಿತಿಯ ಡ್ರೈವ್ಗಳಂತಹ ಡೇಟಾ ಶೇಖರಣಾ ಸಾಧನಗಳನ್ನು ನಿರ್ವಹಿಸಲು ಮತ್ತು ನಿಯಂತ್ರಿಸಲು ಕಂಪ್ಯೂಟರ್ ಯಾವ ಘಟಕ ಕಾರಣವಾಗಿದೆ? ಆಪ್ಷನ್ ಎ ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಆಪ್ಷನ್ ಬಿ CPU means central processing unit. ಆಪ್ಷನ್ ಸಿ GPU means graphics processing unit. Option D HDD controller, hard disk drive controller. The right answer is option D, hard disk drive controller. So hard disk drive controller it is responsible for managing and controlling data storage devices such as hard disk drive or solid state drives. Question number 6. Firewalls are used to protect a communication network against unauthorized attacks, virus attacks, ಡೇಟಾ ಡ್ರಿವನ್ ಅಟ್ಯಾಕ್ಸ್, ಫೈರ್ ಅಟ್ಯಾಕ್ಸ್. ಸಂವಹನ ಜಾಲವನ್ನು ರಕ್ಷಿಸಲು ಫೈರ್ವಾಲ್ಗಳನ್ನು ಹೇಗೆ ಬಳಸ್ತಾ ಇದ್ದೀವಿ? ಸೊ ಫೈರ್ವಾಲ್ ಆರ್ ಯೂಸ್ಡ್ ಟು ಪ್ರೊಟೆಕ್ಟ್ ಅ ಕಂಪ್ಯೂಟರ್ ವಿತ್ ಅನ್ಆಥರೈಸ್ಡ್ ಅಟ್ಯಾಕ್. ಆಪ್ಷನ್ ಎ ಈಸ್ ಕರೆಕ್ಟ್. ಕ್ವೆಶನ್ ನಂಬರ್ 7. HTML ಈಸ್ ಬೇಸಿಕ್ಲಿ ಯೂಸ್ ಟು ಡಿಸೈನ್. ಸೊ HTML ಅನ್ನು ಮೂಲತಃ ಯಾವುದಕ್ಕಾಗಿ ಬಳಕೆ ಮಾಡ್ತಾ ಇದ್ದೀವಿ? ವೆಬ್ ಪೇಜ್, ವೆಬ್ಸೈಟ್, ಗ್ರಾಫಿಕ್ಸ್, ಟೇಬಲ್ ಆ್ಯಂಡ್ ಫ್ರೇಮ್ಸ್. So here HTML, hypertext markup language, it is used to design website. So option B is correct here. So ವೆಬ್ಸೈಟ್ಗಳನ್ನು ಬಳಕೆ ಮಾಡಲು ನಾವು HTML ಅನ್ನು ಬಳಸ್ತೀವಿ. Question number 8. Which of the following pair shows an internet service and its corresponding protocol incorrectly matched? ಸೊ ಇಲ್ಲಿ ಏನು ಮಾಡಿದ್ದಾರೆ? ಇಂಟರ್ನೆಟ್ ಸರ್ವಿಸ್ ಮತ್ತು ಪ್ರೋಟೋಕಾಲ್ಗಳನ್ನು ನೀಡಿದ್ದಾರೆ. ಇದರಲ್ಲಿ ಯಾವುದು ತಪ್ಪಾಗಿದೆ? Telnet TCP, HTTP DNS, DHCP UDP, FTP TCP. The right answer is option B is wrong here. HTTP DNS ಇದೇನಾಗಿದೆ ಇಲ್ಲಿ ತಪ್ಪಾಗಿದೆ. So option B is correct. So DNS it stands for domain name system. It is a system that translates domain names into IP addresses. And HTTP hypertext transfer protocol. It is a protocol used to transfer hypertext documents such as web pages over the internet. Question number 9. First cyber law which provides the legal infrastructure for e-commerce in India is. ಭಾರತದಲ್ಲಿ ಇ-ಕಾಮರ್ಸ್ಗೆ ಕಾನೂನು ಮೂಲಸೌಕರ್ಯವನ್ನು ಒದಗಿಸುವ ಮೊದಲ ಸೈಬರ್ ಲಾ ಯಾವುದು? ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 1996, ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000, ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 1998, ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 1990. Here the correct answer for this question is option B, the Information Technology Act 2000. Option B is correct. The Information Technology Act 2000, it is the first cyber law in India. It was first cyber law that provides the legal infrastructure for e-commerce in India. The Information Technology Act 2000, it was enacted on 9th June 2000. The Information Technology Act 2000 came into effect on 17th October 2000. And it has 94 sections divided into 13 chapters and 4 schedules. Question number 10. Which of the following pairs of acronym and its expanded form is incorrectly matched? ಸೊ ಇಲ್ಲಿ ಅಕ್ರಾನಿಮ್ ಮತ್ತು ಎಕ್ಸ್ಪ್ಯಾಂಡೆಡ್ ಫಾರ್ಮನ್ನು ಕೊಟ್ಟಿದ್ದಾರೆ. ಯಾವುದು ತಪ್ಪಾಗಿದೆ?
OLED, organic light emitting diode, radar, radio detection and ranging, laser, light amplification by stimulated emission of radiation, JPEG, Joint Photographic Expert Group. The correct answer is option D, Joint JPG, Joint Photographic Expert Group. This is incorrectly matched here. Remaining all are correct. So because JPG, Joint Photographic Expert Group, it is not export. So option D is correct. Question number 11. An ASCII, it is a character encoding scheme that is employed by personal computers in order to represent various characters, numbers and control keys that the computer user selects on the keyboard. ASCII, it stands for American Standard Code for Information Interchange, American Standard Code for Intelligent Information, American Standard Code for Information Integrity, American Standard Code for Isolated Information. The correct answer is option A. ASCII stands for American Standard Code for Information Interchange. Option A is correct. Question number 12. DVD technology uses an optical media to store the digital data. DVD, it is an acronym for DVD ತಂತ್ರಜ್ಞಾನ ಡಿಜಿಟಲ್ ಡೇಟಾವನ್ನು ಸಂಗ್ರಹಿಸಲು ಆಪ್ಟಿಕಲ್ ಮಾಧ್ಯಮವನ್ನು ಬಳಸ್ತಾ ಇದೆ. DVD ಇದರ ಸಂಕ್ಷಿಪ್ತ ರೂಪ ಏನು? ಡಿಜಿಟಲ್ ವೆಕ್ಟರ್ ಡಿಸ್ಕ್, ಡಿಜಿಟಲ್ ವಾಲ್ಯೂಮ್ ಡಿಸ್ಕ್, ಡಿಜಿಟಲ್ ವರ್ಸಟೈಲ್ ಡಿಸ್ಕ್, ಡಿಜಿಟಲ್ ವಿಜುವಲೈಸೇಷನ್ ಡಿಸ್ಕ್. The right answer is option C. DVD stands for digital versatile disk. Question number 13. In web search, finding a large number of documents with very little relevant information, it is termed as. ವೆಬ್ ಹುಡುಕಾಟದಲ್ಲಿ ಕಡಿಮೆ ಸಂಬಂಧಿತ ಮಾಹಿತಿಯೊಂದಿಗೆ ಹೆಚ್ಚಿನ ಸಂಖ್ಯೆಯ ಡಾಕ್ಯುಮೆಂಟ್ಗಳನ್ನು ಹುಡುಕುವುದಕ್ಕೆ ಏನಂತ ಕರಿತಾ ಇದ್ದೀವಿ? ಪುವರ್ ರಿಕಾಲ್, ವೆಬ್ ಕ್ರಾಲ್, ಪುವರ್ ಪ್ರಿಸಿಷನ್ ರೇಟ್, ಪುವರ್ ವೆಬ್ ರೆಸ್ಪಾನ್ಸ್. The correct answer for this question is option B, web crawl. Question number 14. Given below are two statements. Statement 1, cache memory is faster than the random access memory. Statement 2, random access memory is closer to the processor than cache memory. In light of the above statement, choose the most appropriate answer from the options given below. So 4 options are given here. The right answer is option C. Statement 1 is correct, but statement 2 is incorrect. So cache memory is faster than RAM, it is correct. Second one, random access memory is closer to the processor than cache memory. This is wrong here. So statement 2 ಏನಾಗಿದೆ ತಪ್ಪಾಗಿದೆ. Question number 15. Which of the following are tasks of web browser? ಇಲ್ಲಿ ವೆಬ್ ಬ್ರೌಸರ್ನ ಕಾರ್ಯಗಳು ಯಾವುವು? ಆಪ್ಷನ್ ಎ ರೆಂಡರಿಂಗ್ HTML, CSS and JavaScript. B executing server side database operations, providing an interface for users to interact with web content. 4 options are given. The right answer is option C. A and C are correct. Rendering HTML, CSS and JavaScript, providing an interface for users to interact with web content. These are correct. A web browser, it is a software application that allows user to access and view websites. It does this by retrieving web pages from web servers and displaying them on the user's device. Question number 16. Which of the following file format is not a video file format? ಕೆಳಗಿನವುಗಳಲ್ಲಿ ಯಾವ ಒಂದು ಫೈಲ್ ಫಾರ್ಮ್ಯಾಟ್ ವಿಡಿಯೋ ಫೈಲ್ ಫಾರ್ಮ್ಯಾಟ್ ಆಗಿಲ್ಲ? ಆಪ್ಷನ್ ಎ AVI, ಆಪ್ಷನ್ ಬಿ MOV, ಆಪ್ಷನ್ ಸಿ MP4, ಆಪ್ಷನ್ ಡಿ JPG. The correct answer is option D, JPG, because it is a image format. Question number 17. What is blog? Blog andre enu? Option A online music, option B intranet, option C a personal or corporate website in the form of an online journal, option D a personal or corporate Google search. So blog means it is a personal or corporate website in the form of an online journal. Option C is correct. Question number 18. Corel Draw, it is a popular. Corel Draw ಏನಾಗಿದೆ? Option A illustration program, programming language, text program, none of the above. So Corel Draw, it is an illustration program. So option A is correct here. Question number 19. The speed of the processor of a computer is measured in. ಕಂಪ್ಯೂಟರ್ನ ಪ್ರೊಸೆಸರ್ನ ವೇಗವನ್ನು ಯಾವುದರಲ್ಲಿ ಅಳಿತಾ ಇದ್ದೀವಿ? ಗಿಗಾ ಹರ್ಟ್ಸ್, ಬಾಡ್, BPS, MIPS. The correct answer is option A, gigahertz. So clock speed, it is the significant way to measure the performance of processor. CPU processes many instructions from different programs every second.
The clock speed measures the number of cycles your CPU executes per second, which is measured in gigahertz. Question number 20. The main two components of CPU are CPU ನ ಎರಡು ಮುಖ್ಯ ಘಟಕಗಳು ಕಂಟ್ರೋಲ್ ಯೂನಿಟ್ ಆ್ಯಂಡ್ ALU ಆ್ಯಂಡ್ ಬಸ್, ಕಂಟ್ರೋಲ್ ಯೂನಿಟ್ ಆ್ಯಂಡ್ registers and main memory. The correct answer is option A, control unit and ALU. Question number 21. The ability to read and write each piece of information in a storage device in approximately the same length of time of its location is. ಶೇಖರಣಾ ಸಾಧನದಲ್ಲಿನ ಪ್ರತಿಯೊಂದು ಮಾಹಿತಿಯನ್ನು ಅದರ ಸ್ಥಳದ ಸರಿಸುಮಾರು ಅದೇ ಸಮಯದಲ್ಲಿ ಓದುವ ಮತ್ತು ಬರೆಯುವ ಸಾಮರ್ಥ್ಯ ಡ್ಯಾಶ್ ಆಗಿದೆ. ಸಿಕ್ವೆನ್ಷಿಯಲ್ ಆಕ್ಸೆಸ್, ರಾಸ್ಟರ್ ಸ್ಕ್ಯಾನ್, ಸರ್ಚ್, ರ್ಯಾಂಡಮ್ ಆಕ್ಸೆಸ್. It is known as the random access. Option D is correct. So in computer science, random access, it is the capability to have access to any item from a given population of elements at random. Question number 22. Which of the following is not a computer language? ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಭಾಷೆ ಆಗಿಲ್ಲ? ಪಾಸ್ಕಲ್, ಯುನಿಕ್ಸ್, ಫೋರ್ಟ್ರಾನ್, ಕೋಬಾಲ್. The correct answer is option B, Unix. Unix, it is not a computer language. Unix ಇದು ಕಂಪ್ಯೂಟರ್ನ ಭಾಷೆ ಅಲ್ಲ. Question number 23. Which operating system is used by the Apple computer system? ಸೊ ಆ್ಯಪಲ್ ಕಂಪ್ಯೂಟರ್ ಸಿಸ್ಟಮ್ಸ್ ಯಾವ ಆಪ್ರೇಟಿಂಗ್ ಸಿಸ್ಟಮನ್ನು ಬಳಸ್ತಾ ಇದೆ? ಲಿನಕ್ಸ್, ವಿಂಡೋಸ್, ಸೋಲಾರಿಸ್, ಮ್ಯಾಕ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮ್ಯಾಕ್. ಸೊ ಮ್ಯಾಕ್ OS, it is powerful operating system that offers similar features and services to Windows and Linux. So the Macintosh operating system. So it is an operating system developed by Apple Inc. and it was first published in 1984. So Apple, it is a American based company located in California. Question number 24. Given below are two statements. Statement 1, compilers are software. Statement 2, touchscreen monitors are input and output devices. So choose the most appropriate answer. Which the statements are correct here? The right answer is option A. Both statement 1 and statement 2 are correct here. Compilers are software. Idu kuda correct agide. Touch screen monitors are inputs and also output devices. Both are correct. Question number 25. Identify the incorrect pair from the following. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ. ಆಪ್ಷನ್ ಎ JPG graphic file, .ttf word text file, .wav audio file, .exe executable file. The correct answer is option B is wrongly matched. .ttf word text file, this is wrong here. So it is correct answer because word text file, the right answer is .doc. So here some formats are given, file formats are given. Microsoft Word .doc, portable document format .pdf, Microsoft Word document .docx, then portable network graphics .png, PowerPoint .pp. 26. What is important in ICT supported teaching learning strategies? ICT ಬೆಂಬಲಿತ ಬೋಧನಾ ಕಲಿಕಾ ತಂತ್ರಗಳಲ್ಲಿ ಮುಖ್ಯವಾದದ್ದು ಯಾವುದು? ಆಪ್ಷನ್ ಎ ಅನಿಮೇಷನ್ ಟೆಕ್ನಿಕ್, ಆಪ್ಷನ್ ಬಿ ಅಸೆಸ್ಮೆಂಟ್ ಪ್ಲಾನ್, ಆಪ್ಷನ್ ಸಿ ಕ್ಲಿಯರ್ ಆಬ್ಜೆಕ್ಟಿವ್ಸ್, ಆಪ್ಷನ್ ಡಿ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್. The correct answer is option D, clear instructions. Question number 27. Which of the following hardware was used by the first generation computers? ಮೊದಲ ತಲೆಮಾರಿನ ಕಂಪ್ಯೂಟರ್ಗಳು ಈ ಕೆಳಗಿನಲ್ಲಿ ಯಾವ ಯಂತ್ರಾಂಶವನ್ನು ಬಳಸಿದವು? ಟ್ರಾನ್ಸಿಸ್ಟರ್ಸ್, ವ್ಯಾಕ್ಯೂಮ್ ಟ್ಯೂಬ್ಸ್, VLSI, integrated circuits. The correct answer is option B, vacuum tubes. So first generation computers used vacuum tubes for security and magnetic drums for memory. These were very expensive, large in size, slow in process and had less storage capacity. Question number 28. What is HTTP 404? An error message indicating server not found, an error message indicating moved permanently, an error message indicating forbidden, option D, an error message indicating server found. So HTTP 404 means an error message indicating that server not found. Option A is correct. Question number 29. Which among the following is not a security or privacy risk? ಕೆಳಗಿನವುಗಳಲ್ಲಿ ಯಾವುದು ಭದ್ರತೆ ಅಥವಾ ಗೌಪ್ಯತೆಯ ಅಪಾಯವಲ್ಲ? ಸ್ಪ್ಯಾಮ್, ವೈರಸ್, ಹ್ಯಾಕಿಂಗ್, ಫಿಶಿಂಗ್. The correct answer is option A, spam. Question number 30. Who had discovered the Boolean algebra?
ಬೂಲಿಯನ್ ಅಲ್ಜಿಬ್ರಾನ ಕಂಡುಹಿಡಿದವರು ಯಾರು? ಜಾರ್ಜ್ ಬೂಲೆ, ಚಾರ್ಲ್ಸ್ ಬ್ಯಾಬೇಜ್, ಅಗಸ್ಟ್ ಅಡಾ ಬೈರನ್, ಹರ್ಮನ್ ಹೊಲೆಟ್ರೀತ್. Correct answer is option A, George Boole had discovered the Boolean algebra. Question number 31. The combination of computing, telecommunication and media in a digital atmosphere is referred to as. ಡಿಜಿಟಲ್ ವಾತಾವರಣದಲ್ಲಿ ಕಂಪ್ಯೂಟಿಂಗ್, ದೂರ ಸಂಪರ್ಕ ಮತ್ತು ಮಾಧ್ಯಮದ ಸಂಯೋಜನೆಯನ್ನು ಏನಂತ ಕರಿತಾ ಇದ್ದೀವಿ? ಆನ್ಲೈನ್ ಕಮ್ಯುನಿಕೇಷನ್, ಇಂಟಿಗ್ರೇಟೆಡ್ ಮೀಡಿಯಾ, ಡಿಜಿಟಲ್ ಕಂಬೈನ್, ಕನ್ವರ್ಜೆನ್ಸ್. ಎಸ್, ಇಟ್ ಈಸ್ ನೋನ್ ಆಸ್ ದಿ ಕನ್ವರ್ಜೆನ್ಸ್. ಆಪ್ಷನ್ ಡಿ ಈಸ್ ಕರೆಕ್ಟ್. So convergence, it refers to the coming together to gradually from something similar. It is a process by which telecommunication, information technology and media sectors that originally operated largely independent of one another all are going together. Question number 32. Community radio, it is a type of radio service that caters to the interest of local audience, education, entertainment, news. ಸಮುದಾಯ ರೇಡಿಯೋ ಎನ್ನುವುದು ಒಂದು ರೀತಿಯ ರೇಡಿಯೋ ಸೇವೆಯಾಗಿದ್ದು ಯಾರ ಹಿತಾಸಕ್ತಿಗಳನ್ನು ಪೂರೈಸ್ತಾ ಇದೆ? ಸ್ಥಳೀಯ ಪ್ರೇಕ್ಷಕರು, ಶಿಕ್ಷಣ, ಮನರಂಜನೆ, ಸುದ್ದಿ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಲೋಕಲ್ ಆಡಿಯನ್ಸ್, ಸ್ಥಳೀಯ ಪ್ರೇಕ್ಷಕರು. ಕ್ವೆಶ್ಚನ್ ನಂಬರ್ 33. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಓನ್ಲಿ ಫ್ಲ್ಯಾಶ್ ಮೆಮೊರಿ? ಕೆಳಗಿನಲ್ಲಿ ಯಾವುದು ಫ್ಲ್ಯಾಶ್ ಮೆಮೊರಿ ಆಗಿದೆ? ರ್ಯಾಮ್, ಪ್ರೋಮ್, ಇ ಪ್ರೋಮ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇ ಪ್ರೋಮ್. So flash memory, it is an electronic non-volatile computer memory storage medium that can be electronically erased and reprogrammed. Question number 34. In the context of email, what is spam? Spam andre enu? Option A, the act of overloading an email server by using denial of service attacks. Option B, email messages that are infected with viruses. Option C, a large quantity of messages that do not reach the recipient. Option D, unsolicited advertising sent to a large number of recipients. So spam means unsolicited advertising sent to a large number of recipients. ಸೊ ಇಲ್ಲಿ ಸ್ಪ್ಯಾಮ್ ಅಂತಂದರೆ ಅಪೇಕ್ಷಿಸಿದ ಜಾಹೀರಾತನ್ನು ಹೆಚ್ಚಿನ ಸಂಖ್ಯೆಯ ಜನರಿಗೆ ಕಳುಹಿಸುವುದಾಗಿದೆ. ಕ್ವೆಶ್ಚನ್ ನಂಬರ್ 35. ಸಿಮ್ ಸ್ಟ್ಯಾಂಡ್ಸ್ ಫಾರ್ ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್, ಸೀರಿಯಲ್ ಇನ್ಪುಟ್ ಮೆಮೊರಿ ಮಾಡ್ಯೂಲ್, synchronous in memory module, synchronous input memory module. The correct answer is option A, single inline memory module. SIM, single inline memory module, it is a type of memory module containing random access memory used in computers from the early 1980s to late 1990s. Question number 36. Which of the following statements are true with regard to the websites? ವೆಬ್ಸೈಟ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸ್ಟೇಟ್ಮೆಂಟ್ ಪಿ, ಅ ಬ್ಲಾಗ್ ಈಸ್ ಅ ವೆಬ್ಸೈಟ್ ದಟ್ ಕನ್ಸಿಸ್ಟ್ಸ್ ಆಫ್ ಪೋಸ್ಟ್ಸ್ ಇನ್ ರಿವರ್ಸ್ ಕ್ರೊನಾಲಜಿಕಲ್ ಆರ್ಡರ್. ಸ್ಟೇಟ್ಮೆಂಟ್ ಕ್ಯೂ, ಅ ವಿಕಿ ಈಸ್ ಅ ವೆಬ್ಸೈಟ್ ದಟ್ ಈಸ್ ಡಿಸೈನ್ ಟು ಅಲೋ ದ ಪೀಪಲ್ ಟು ಕೊಲ್ಯಾಬ್ರೇಟ್ ಈಸಿಲಿ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬೋತ್ ಪಿ ಆ್ಯಂಡ್ ಕ್ಯೂ ಆರ್ ಕರೆಕ್ಟ್. ಕ್ವೆಶ್ಚನ್ ನಂಬರ್ 37. ದ XML ಸ್ಟ್ಯಾಂಡ್ಸ್ ಫಾರ್. XML ಅಂತಂದರೆ extensive markup language, external makeup language, external markup logic, external magnitude language. The correct answer is option A, extensible markup language. Option A is correct. XML stands for extensible markup language. A markup language, it is a set of codes or tags that describes the text in digital document. The most famous markup language is HTML, hypertext markup language. Question number 38. Which of the following statements regarding ICT are true? ICT ಪದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿವೆ? P, a digital divide is an economic and social equality with regard to access to use of or impact of ICT. Statement Q, ICT help in international development by bridging the digital divide and providing equitable access to technologies. The correct answer is option B. Q is the correct answer. Option P statement is wrong here. Question number 39. The standard size of IP address is. IP ವ್ಯಾಸದ ಪ್ರಮಾಣಿತ ಗಾತ್ರ 16 bits, 32 bits, 48 bits, 64 bits. The correct answer is option B. IP address, it is a 32 bits in size. So to your computer, an IP address, it is a 32 bit number subdivided into 4 parts. So it will be having 4 parts with 32 bits. Question number 40. The algorithm is basically, algorithm ಅಂತಂದರೆ
Solution of a program, random idea about a program, the logical flow of a program, none of the above. The correct answer is option C. Algorithm, it is a random idea about a program. Question number 41. With regard to a word processing software, the process of combining static information in a publication together with variable information in a data source to create one merged publication is called. ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ಗೆ ಸಂಬಂಧಿಸಿದಂತೆ ಒಂದು ವಿಲೀನಗೊಂಡ ಪ್ರಕಟಣೆಯನ್ನು ರಚಿಸಲು ಡೇಟಾ ಮೂಲದಲ್ಲಿನ ವೇರಿಯೇಬಲ್ ಮಾಹಿತಿಯೊಂದಿಗೆ ಪ್ರಕಟಣೆಯಲ್ಲಿನ ಸ್ಥಿರ ಮಾಹಿತಿಯನ್ನು ಸಂಯೋಜಿಸುವ ಪ್ರಕ್ರಿಯೆಯನ್ನು ಏನಂತ ಕರಿತಾ ಇದ್ದೀವಿ? ಇಲೆಕ್ಟ್ರಾನಿಕ್ ಮೇಲ್, ಡೇಟಾ ಸೋರ್ಸಿಂಗ್, ಮೇಲ್ ಮರ್ಜ್, ಸ್ಪ್ಯಾಮ್ ಮೇಲ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮೇಲ್ ಮರ್ಜ್. Mail merge consists of combining mail and letters and pre-addressed envelopes or mailing labels for mass mailings from a form letter. Question number 42. With regard to email, what does BCC mean? ಇಮೇಲ್ಗೆ ಸಂಬಂಧಿಸಿದಂತೆ BCC, blind carbon copy ಅಂದರೆ ಏನು? 4 options are given. The right answer is option B, blind carbon copy. The user specified in the BCC feed will get the email and see the addresses in the to and CC fields. Option B is correct. Question number 43. Video transmission over the internet that looks like delayed live casting is called. ಅಂತರ್ಜಾಲದಲ್ಲಿ ವಿಡಿಯೋ ಪ್ರಸಾರವನ್ನು ವಿಳಂಬವಾದಂತೆ ಕಾಣುವ ಲೈವ್ ಕಾಸ್ಟಿಂಗ್ಗೆ ಏನಂತ ಕರಿತೀವಿ? ವರ್ಚುವಲ್ ವಿಡಿಯೋ, ಡೈರೆಕ್ಟ್ ಬ್ರಾಡ್ಕಾಸ್ಟ್, ವಿಡಿಯೋ ಶಿಫ್ಟ್, ರಿಯಲ್ ಟೈಮ್ ವಿಡಿಯೋ. The right answer is it is known as the real time video. Option D is correct. Question number 44. In a computer, if 8 bits are used to specify address in memory, the total number of addresses will be. ಕಂಪ್ಯೂಟರ್ ಮೆಮೊರಿಯಲ್ಲಿ ವಿಳಾಸವನ್ನು ನಿರ್ದಿಷ್ಟಪಡಿಸಲು 8 ಬಿಟ್ಗಳನ್ನು ಬಳಸಿದರೆ ಒಟ್ಟು ವಿಳಾಸಗಳ ಸಂಖ್ಯೆ. Yes, if 8 bits are used to specify address in memory, the total number of addresses will be 256. Option B is correct. Question number 45. An email address is composed of email address 2 parts, 3 parts, 4 parts, 5 parts. Yes, email address will be having 2 parts. ಎರಡು ಭಾಗಗಳನ್ನು ಹೊಂದಿರುತ್ತೆ. The general format of an email address is local part at domain and a specific example is jsmith@example.com. 2 parts will be there. Question number 46. CorelDRAW, it is a popular illustration program, programming language, text program, none of the above. Yes, CorelDRAW, it is an illustration program. Option A is correct. So CorelDRAW, it is a vector based designing software that is used for creating logos, flexes, brochures, invitation cards, etc. Question number 47. Firewalls are used to protect a communication network against unauthorized attacks, virus attacks, data driven attacks, spyware attacks. The correct answer is option A, unauthorized attacks. Question number 48. In web search, finding a large number of documents with very little relevant information is termed as poor recall, web crawl, poor precision rate, poor web response. The right answer is web crawl. So option B is correct here, not option A. Option B is correct. I think this question is repeated. Question number 49. Which of the following ISP is free of cost? ಯಾವ ಒಂದು ISP ಫ್ರೀ ಇದೆ? Compusor, AOL, NetZero, none of them. So NetZero, it is available at free of cost. So NetZero, it is an internet service provider based in Woodland Hills, Los Angeles, California. Question number 50. Which of the following terms applies to all the web pages for Amazon.com? Amazon.com ನ ಎಲ್ಲ ವೆಬ್ ಪುಟಗಳಿಗೆ ಈ ಕೆಳಗಿನ ಯಾವ ಪದಗಳು ಅನ್ವಯಿಸ್ತಾ ಇವೆ? Top level domain, website, website address, web domain. The right answer is option B, website. Educational TV was first introduced in India in which year? ಭಾರತದಲ್ಲಿ ಮೊದಲ ಬಾರಿಗೆ ಶೈಕ್ಷಣಿಕ ಟಿವಿಯನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು? Option A 1959, option B 1961, option C 1960, option D 1958. Yes, the right answer for this question is option A 1959. So television began in India in the year 1959 as an educational project. It was supported by UNESCO. UNESCO stands for United Nations Educational, Scientific and Cultural Organization. Question number 2. EDGE, EDGE stands for EDGE ಅಂತಂದರೆ option A extended data for GSM evolution, option B enhanced data for GSM evolution, option C enhanced data for global evolution, option D extended data for global evolution. So EDGE, it stands for enhanced data for GSM evolution. Option B is correct.
So EDGE stands for Enhanced Data for GSM Evolution. It is also known as the Enhanced Data Rates for Global Evolution. GSM stands for Global System for Mobiles. And EDGE, it is a digital mobile phone technology. It transmits the data rates as a backward compatible extension of GSM. Question number 3. Which of the following statements about Mahar is true? Option A, Mahar is an open source learning management system. Option B, Mahar is primarily used for live video conferencing. Option C, Mahar is a e-portfolio platform for students and professionals. Option D, Mahar is a content management system for e-commerce websites. ಮಹಾರ್ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ಆಪ್ಷನ್ ಎ, ಮಹಾರ್ ಒಂದು ಮುಕ್ತ ಮೂಲ ಕಲಿಕೆ ನಿರ್ವಹಣಾ ವ್ಯವಸ್ಥೆಯಾಗಿದೆ. ಆಪ್ಷನ್ ಬಿ, ಮಹಾರವನ್ನು ಪ್ರಾಥಮಿಕವಾಗಿ ಲೈವ್ ವಿಡಿಯೋ ಕಾನ್ಫರೆನ್ಸಿಂಗಾಗಿ ಬಳಸಲಾಗುತ್ತೆ. ಆಪ್ಷನ್ ಸಿ, ಮಹಾರ್ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗೆ ಈ ಪೋರ್ಟ್ಫೋಲಿಯೋ ವೇದಿಕೆಯಾಗಿದೆ. ಆಪ್ಷನ್ ಡಿ, ಮಹಾರ್ ಇ ಕಾಮರ್ಸ್ ವೆಬ್ಸೈಟ್ಗಳಿಗೆ ವಿಷಯ ನಿರ್ವಹಣಾ ವ್ಯವಸ್ಥೆಯಾಗಿದೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇಸ್ ಕರೆಕ್ಟ್. ಮಹಾರ್ ಇಟ್ ಈಸ್ ಅನ್ ಇ ಪೋರ್ಟ್ಫೋಲಿಯೋ ಪ್ಲಾಟ್ಫಾರ್ಮ್ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ಪ್ರೊಫೆಷನಲ್ಸ್. ಸೊ ಮಹಾರ್ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರರಿಗೆ ಈ ಪೋರ್ಟಲ್ ವೇದಿಕೆಯಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಮಹಾರ್ ವಾಸ್ ಇನಿಷಿಯಲಿ ಡೆವಲಪ್ಡ್ ಬೈ Catalyst IT Limited, a New Zealand open source software company, and was first released in April 2008. Question number 4. Which of the following is not a Web 2.0 tool? ಕೆಳಗಿನವುಗಳಲ್ಲಿ ಯಾವುದು ವೆಬ್ 2.0 ಟೂಲ್ ಅಲ್ಲ? ಆಪ್ಷನ್ ಎ ಬ್ಲಾಗ್, ಆಪ್ಷನ್ ಬಿ ವಿಕಿ, ಆಪ್ಷನ್ ಸಿ ಇಮೇಲ್, ಆಪ್ಷನ್ ಡಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇಮೇಲ್. ಸಿ ಇಮೇಲ್ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಕ್ವೆಶನ್ ನಂಬರ್ 5. ಮ್ಯಾಚ್ ದ ಫಾಲೋವಿಂಗ್. ಲಿಸ್ಟ್ 1 is showing digital initiative, list 2 is showing areas. So here let us move to the right answer directly. The right answer is option D. A is related to Shodha Ganga, it is for plagiarism checking, and IDINS, it is database for researchers and faculty, and Swayam, it is a MOOC platform, massive open online course platform, and POSI, it is open source respiratory. Yes, open source repository. Question number 6. Which among the following are multi-sensory media? Television, graphs, podcast, teleconferencing. ಕೆಳಗಿನಲ್ಲಿ ಬಹು ಸಂವೇದನಾ ಮಾಧ್ಯಮ ಯಾವುದು? ದೂರದರ್ಶನ, ಗ್ರಾಫ್, ಪಾಡ್ಕಾಸ್ಟ್, ಟೆಲಿಕಾನ್ಫರೆನ್ಸಿಂಗ್, ಮೋಷನ್ ಪಿಕ್ಚರ್ ಫಿಲ್ಮ್ಸ್. The correct answer is option 1, A, D and E. So television, then teleconferencing, motion picture films are multi-sensory medias. ಸೊ ಇಲ್ಲಿ ದೂರದರ್ಶನ ಆಗಿರ್ಬೋದು, ಟೆಲಿಕಾನ್ಫರೆನ್ಸಿಂಗ್, ಮೋಷನ್ ಪಿಕ್ಚರ್ ಫಿಲ್ಮ್ಸ್ ಇವು ಬಹು ಸಂವೇದನಾ ಮಾಧ್ಯಮಗಳಾಗಿವೆ. ಸೊ ಮಲ್ಟಿ ಸೆನ್ಸರಿ ಮೀಡಿಯಾ, ಇಟ್ ಈಸ್ ಅ ಟೈಪ್ ಆಫ್ ಮೀಡಿಯಾ ದಟ್ ಎಂಗೇಜಸ್ ಮಲ್ಟಿಪಲ್ ಸೆನ್ಸಸ್ ಸಚ್ as sight, hearing, touch, smell and taste. Television, motion picture films and teleconferencing are examples of multi-sensory media. Question number 7. Which of the following is false about the concept of blended learning? It is mixed web-based technology, it is mixed instructional technology, it is mixed pedagogical approach, it is related to assignments of the students. ಬ್ಲೆಂಡೆಡ್ ಲರ್ನಿಂಗ್ ಪರಿಕಲ್ಪನೆಯ ಬಗ್ಗೆ ಈ ಕೆಳಗಿನಲ್ಲಿ ಯಾವುದು ತಪ್ಪು? ಆಪ್ಷನ್ ಎ, ಇದು ಮಿಕ್ಸ್ ವೆಬ್ ಆಧಾರಿತ ತಂತ್ರಜ್ಞಾನವಾಗಿದೆ. ಆಪ್ಷನ್ ಬಿ, ಇದು ಮಿಕ್ಸ್ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ ಆಗಿದೆ. ಆಪ್ಷನ್ ಸಿ, ಇದು ಮಿಕ್ಸ್ ಪೆಡಗಾಗಿಕಲ್ ಅಪ್ರೋಚ್ ಆಗಿದೆ. ಆಪ್ಷನ್ ಡಿ, ಇದು ವಿದ್ಯಾರ್ಥಿಗಳ ನಿಯೋಜನೆಗೆ ಸಂಬಂಧಿಸಿದೆ. ಎಸ್, ಹಿಯರ್ ಆಪ್ಷನ್ 1 D only is correct and it is related to assignments of the student. This statement is wrong here. So option D is correct. ಸೊ ಇಲ್ಲಿ ಬ್ಲೆಂಡೆಡ್ ಲರ್ನಿಂಗ್ ಬಗ್ಗೆ ಆಪ್ಷನ್ ಡಿ ಏನಿದೆ ತಪ್ಪಾಗಿದೆ, ಇದು ವಿದ್ಯಾರ್ಥಿಗಳ ನಿಯೋಜನೆಗಳಿಗೆ ಸಂಬಂಧಿಸಿಲ್ಲ. ಸೊ ಆಪ್ಷನ್ ಡಿ ಸರಿಯಾಗಿದೆ. ಬ್ಲೆಂಡೆಡ್ ಲರ್ನಿಂಗ್, ಇಟ್ ಈಸ್ ಅ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಅಪ್ರೋಚ್ ದಟ್ ಕಂಬೈನ್ಸ್ ಟ್ರೆಡಿಷನಲ್ ಫೇಸ್ ಟು ಫೇಸ್ ಇನ್ಸ್ಟ್ರಕ್ಷನ್ ವಿತ್ ಟೆಕ್ನಾಲಜಿ ಬೇಸ್ಡ್ ಲರ್ನಿಂಗ್. ಕ್ವೆಶನ್ ನಂಬರ್ 8. ಅ ಸ್ನಿಪ್ಪರ್ ಈಸ್. ಸ್ನಿಪ್ಪರ್ ಅಂತಂದರೆ ಆಪ್ಷನ್ ಎ ಪ್ರೋಟೋಕಾಲ್, ಆಪ್ಷನ್ ಬಿ ವೈರಸ್, ಆಪ್ಷನ್ ಸಿ ಪ್ರೋಗ್ರಾಮ್ ದ್ಯಾಟ್ ಮಾನಿಟರ್ಸ್ ಆ್ಯಂಡ್ ಅನಲೈಸಸ್ ನೆಟ್ವರ್ಕ್ ಟ್ರಾಫಿಕ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. Yes, here the correct answer is snipper is a program that monitors and analyzes network traffic. ಸ್ನಿಪ್ಪರ್ ಎಂದರೆ ನೆಟ್ವರ್ಕ್ ಟ್ರಾಫಿಕ್ ಅನ್ನು ಮೇಲ್ವಿಚಾರಣೆ ಮಾಡುವ ಮತ್ತು ವಿಶ್ಲೇಷಿಸುವ ಪ್ರೋಗ್ರಾಮ್ ಆಗಿದೆ. A snipper, also known as packet analyzer or network analyzer, it is the tool used to capture and analyze network traffic.
and sniffer, it is a software or hardware tool that intercepts and records data packets transmitted between computers or devices on a network. Question number 9. The most appropriate technological support given to differently able students in inclusive classroom is option A assistive technology, option B information technology, option C instructional technology, option D computer assisted instruction. ಅಂತರ್ಗತ ತರಗತಿಗಳಲ್ಲಿ ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳಿಗೆ ನೀಡಲಾದ ಅತ್ಯಂತ ಸೂಕ್ತವಾದ ತಾಂತ್ರಿಕ ಬೆಂಬಲ. ಆಪ್ಷನ್ ಎ ಸಹಾಯಕ ತಂತ್ರಜ್ಞಾನ, ಆಪ್ಷನ್ ಬಿ ಮಾಹಿತಿ ತಂತ್ರಜ್ಞಾನ, ಆಪ್ಷನ್ ಸಿ ಬೋಧನಾ ತಂತ್ರಜ್ಞಾನ, ಆಪ್ಷನ್ ಡಿ ಕಂಪ್ಯೂಟರ್ ನೆರವಿನ ಸೂಚನೆ. Yes, here the correct answer is option A assistive technology, ಸಹಾಯಕ ತಂತ್ರಜ್ಞಾನ. So assistive technology, it is any item, piece of equipment, software program or product system used by individual with disabilities in order to perform functions. Question number 10. A protocol that allows non-ASCII messages to be sent through emails. ASCII ಅಲ್ಲದ ಸಂದೇಶಗಳನ್ನು ಇಮೇಲ್ಗಳ ಮೂಲಕ ಕಳುಹಿಸಲು ಅನುಮತಿಸುವ ಪ್ರೋಟೋಕಾಲ್. ಆಪ್ಷನ್ ಎ MIME, ಆಪ್ಷನ್ ಬಿ IMAP, ಆಪ್ಷನ್ ಸಿ POP3, ಆಪ್ಷನ್ ಡಿ SMTP. The right answer is MIME. Yes, MIME, it is a kind of add-on or supplementary protocol. It is allowing non-ASCII data to be sent through SMTP. Question number 11. The system that helps users to identify host computers in a network by their names instead of their IP addresses. ತಮ್ಮ IP ವಿಳಾಸಗಳ ಬದಲಿಗೆ ಅವರ ಹೆಸರಿನ ಮೂಲಕ ನೆಟ್ವರ್ಕ್ನಲ್ಲಿ ಹೋಸ್ಟ್ ಕಂಪ್ಯೂಟರ್ಗಳನ್ನು ಗುರುತಿಸಲು ಬಳಕೆದಾರರಿಗೆ ಸಹಾಯ ಮಾಡುವ ವ್ಯವಸ್ಥೆ. ಆಪ್ಷನ್ ಎ TCP, ಆಪ್ಷನ್ ಬಿ DNS, ಆಪ್ಷನ್ ಸಿ PPP, ಆಪ್ಷನ್ ಡಿ ARP. Here the right answer is option B DNS. The domain name system maps human readable domain names to IP addresses. Question number 12. What is a trapdoor in a program? Option A security hole inserted while writing the program which is intended for later use. Option B an error in the program. Option C security hole in a network. Option D none of the above. ಪ್ರೋಗ್ರಾಮ್ನಲ್ಲಿ ಬಲೆಯ ಬಾಗಿಲು ಅಂದರೆ ಟ್ರ್ಯಾಪ್ ಡೋರ್ ಅಂತಂದರೆ ಪ್ರೋಗ್ರಾಮನ್ನು ಬರೆಯುವಾಗ ಭದ್ರತಾ ರಂಧ್ರವನ್ನು ಅಳವಡಿಸಲಾಗಿದೆ. ಆ ಪ್ರೋಗ್ರಾಮ್ನಲ್ಲಿನ ದೋಷ ನೆಟ್ವರ್ಕ್ನಲ್ಲಿನ ಭದ್ರತಾ ರಂಧ್ರ ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ a security hole inserted while writing the program which is intended for later use. Option A is the right answer. A trapdoor, it is a kind of secret entry point into a program that allows anyone to gain access to any system without going through the usual security access. Question number 13. Honeypot is an example for security auditing software, instruction detection software, encryption software, virus. ಹನಿಪಾಟ್ ಒಂದು ಯಾವುದಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಸೆಕ್ಯೂರಿಟಿ ಆಡಿಟಿಂಗ್ ಸಾಫ್ಟ್ವೇರ್, ಒಳನುಗ್ಗುವಿಕೆ ಪತ್ತೆ ತಂತ್ರಾಂಶ, ಎನ್ಕ್ರಿಪ್ಷನ್ ಸಾಫ್ಟ್ವೇರ್, ವೈರಸ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇನ್ಸ್ಟ್ರಕ್ಷನ್ ಡಿಟೆಕ್ಷನ್ ಸಾಫ್ಟ್ವೇರ್. Honeypot, it is a security mechanism that creates a virtual trap to lure attackers. Question number 14. A firewall is used in a network to option A prevent fire in a network, option B to scan for viruses in files, option C prevent unauthorized access to the network, option D none of the above. ನೆಟ್ವರ್ಕ್ನಲ್ಲಿ ಫೈರ್ ವಾಲ್ ಅನ್ನು ಯಾವುದಕ್ಕಾಗಿ ಬಳಸಲಾಗುತ್ತೆ? ಆಪ್ಷನ್ ಎ ನೆಟ್ವರ್ಕ್ನಲ್ಲಿ ಬೆಂಕಿಯನ್ನು ತಡೆಗಟ್ಟುವುದು, ಆಪ್ಷನ್ ಬಿ ಫೈಲ್ಗಳಲ್ಲಿ ವೈರಸ್ಗಳನ್ನು ಸ್ಕ್ಯಾನ್ ಮಾಡುವುದು, ಆಪ್ಷನ್ ಸಿ ನೆಟ್ವರ್ಕ್ಗೆ ಅನಧಿಕೃತ ಪ್ರವೇಶವನ್ನು ತಡೆಯುವುದು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಪ್ರಿವೆಂಟ್ ಅನ್ಆಥರೈಸ್ಡ್ ಆಕ್ಸೆಸ್ ಟು ದ ನೆಟ್ವರ್ಕ್. ನೆಟ್ವರ್ಕಿಗೆ ಅನಧಿಕೃತ ಪ್ರವೇಶವನ್ನು ತಡೆಯುವುದು. A firewall, it is essential software or firmware in network security that is used to prevent unauthorized access to a network. Question number 15. Which feature of cloud computing allows the service to change in size or volume or in order to meet users' needs? Scalability, security, virtualization, cost saving. ಕ್ಲೌಡ್ ಕಂಪ್ಯೂಟಿಂಗ್ ಯಾವ ವೈಶಿಷ್ಟ್ಯವು ಬಳಕೆದಾರರ ಅಗತ್ಯಗಳನ್ನು ಪೂರೈಸಲು ಸೇವೆಯನ್ನು ಗಾತ್ರ ಅಥವಾ ಪರಿಮಾಣದಲ್ಲಿ ಬದಲಾಯಿಸಲು ಅನುಮತಿಸುತ್ತದೆ? ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಈಸ್ ಸ್ಕೇಲೆಬಿಲಿಟಿ.
Scalability, it is the feature of cloud computing that allows the service to change in size or volume in order to meet a user's needs. Question number 16. A dynamic web page is option A displayed the same every time. Option B generated on demand by a program on a request from browser. Option C both A and B. Option D none of the above. ಡೈನಾಮಿಕ್ ವೆಬ್ ಪೇಜ್ ಏನಾಗಿದೆ? ಆಪ್ಷನ್ ಎ ಪ್ರತಿ ಬಾರಿಯೂ ಅದೇ ರೀತಿ ಪ್ರದರ್ಶಿಸಲಾಗುತ್ತದೆ. ಆಪ್ಷನ್ ಬಿ ಬ್ರೌಸರ್ನಿಂದ ವಿನಂತಿಯ ಮೇರೆಗೆ ಪ್ರೋಗ್ರಾಮ್ನಿಂದ ಬೇಡಿಕೆಯ ಮೇರೆಗೆ ರಚಿಸಲಾಗಿದೆ. ಆಪ್ಷನ್ ಸಿ ಎ ಮತ್ತು ಬಿ ಎರಡು. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಜನರೇಟೆಡ್ ಆನ್ ಡಿಮ್ಯಾಂಡ್ ಬೈ ಅ ಪ್ರೋಗ್ರಾಮ್ ಆನ್ ಅ ರಿಕ್ವೆಸ್ಟ್ ಫ್ರಮ್ ಬ್ರೌಸರ್. ಸೊ ಬ್ರೌಸರ್ನಿಂದ ವಿನಂತಿಯ ಮೇರೆಗೆ ಪ್ರೋಗ್ರಾಮ್ನಿಂದ ಬೇಡಿಕೆಯ ಮೇರೆಗೆ ರಚಿಸಲಾಗಿದೆ. ಸೊ ಡೈನಾಮಿಕ್ ವೆಬ್ ಪೇಜ್, ಇಟ್ ಈಸ್ ಅ ವೆಬ್ ಪೇಜ್ ಕನ್ಸ್ಟ್ರಕ್ಟೆಡ್ ಅಟ್ ರನ್ ಟೈಮ್ as opposed to a static web page delivered as it is stored. Question number 17. DOS, it is acronym for. DOS ಅಂತಂದ್ರೆ denial of security, delivery of service, denial of service, delivery of security. The right answer for this question is option C, denial of service. Question number 18. Where do PC store CMOS settings? CMOS setting ಗಳನ್ನು PC ಎಲ್ಲಿ ಸಂಗ್ರಹಿಸುತ್ತದೆ? ಆಪ್ಷನ್ ಎ ರ್ಯಾಮ್, ಆಪ್ಷನ್ ಬಿ ಫ್ಲಾಶ್ ರಾಮ್, ಆಪ್ಷನ್ ಸಿ ಸೌತ್ ಬ್ರಿಡ್ಜ್, ಆಪ್ಷನ್ ಡಿ NVRM. Yes, the right answer is option B, flash ROM. Question number 19. Which of the following statements is true about JavaScript? Option A, JavaScript is designed to add style to HTML pages. Option B, JavaScript is designed to add interactivity to HTML pages. Option C, JavaScript is used to perform server-side scripting operations. Option D, none of the above. ಜಾವಾಸ್ಕ್ರಿಪ್ಟ್ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ನಿಜವಾಗಿದೆ? ಆಪ್ಷನ್ ಎ, ಜಾವಾಸ್ಕ್ರಿಪ್ಟನ್ನು HTML ಪುಟಗಳಿಗೆ ಶೈಲಿಯನ್ನು ಸೇರಿಸಲು ವಿನ್ಯಾಸಗೊಳಿಸಲಾಗಿದೆ. ಆಪ್ಷನ್ ಬಿ, HTML ಪುಟಗಳಿಗೆ ಸಂವಾದಾತ್ಮಕತೆಯನ್ನು ಸೇರಿಸಲು ಜಾವಾಸ್ಕ್ರಿಪ್ಟನ್ನು ಬಳಸಲಾಗುತ್ತೆ. ಆಪ್ಷನ್ ಸಿ, ಜಾವಾಸ್ಕ್ರಿಪ್ಟನ್ನು ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ಬಳಸಲಾಗುತ್ತೆ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. Yes, here the right answer is option B. JavaScript is designed to add interactivity to HTML pages. Question number 20. Which of the following is not related to OOP? ಕೆಳಗಿನವಲ್ಲಿ ಯಾವುದು OOP ಗೆ ಸಂಬಂಧವಿಲ್ಲ? ಆಪ್ಷನ್ ಎ ಎನ್ಕ್ಯಾಪ್ಸುಲೇಷನ್, ಆಪ್ಷನ್ ಬಿ ಡಾಟಾ ಅಬ್ಸ್ಟ್ರಾಕ್ಷನ್, ಆಪ್ಷನ್ ಸಿ ಡಾಟಾ ಹೈಡಿಂಗ್, ಆಪ್ಷನ್ ಡಿ ಡಾಟಾ ಡಿಕ್ಷನರಿ. Yes, option D data dictionary is correct answer. Question number 21. Which among the following is an object oriented program language? ಕೆಳಗಿನವುಗಳಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಭಾಷೆ ಯಾವುದು? ಜಾವಾ, ಸಿಮುಲಾ 67, ಸ್ಮಾಲ್ ಟಾಕ್, ಆಲ್ ಆಫ್ ದಿ ಅಬೋವ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. Object oriented programming, it is a programming paradigm based on concept of objects which can contain data and code. Question number 22. Which of the following file format contains exclusively the ASCII file format? PDF, RTF, JPG, CSV, TXT. ಕೆಳಗಿನಲ್ಲಿ ಯಾವ ಫೈಲ್ ಫಾರ್ಮ್ಯಾಟ್ ಪ್ರತ್ಯೇಕವಾಗಿ ASCII ಫೈಲ್ ಫಾರ್ಮ್ಯಾಟ್ ಅನ್ನು ಒಳಗೊಂಡಿದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಟು ಬಿ, ಡಿ ಆ್ಯಂಡ್ ಇ. RTF, CSV and TXT. Question number ASCII stands for American Standard Code for Information Interchange. It is the most common character encoding format for text data on computers and on internet. Question number 23. Which of the following is a disadvantage of laptop computers in comparison to desktop computers? Option A, it has no trailing wires. Option B, it has lower power consumption. Option C, it is lightweight and self-contained. Option D, it is easier to break or steal. ಡೆಸ್ಕ್ಟಾಪ್ ಕಂಪ್ಯೂಟರ್ಗೆ ಹೋಲಿಸಿದರೆ ಲ್ಯಾಪ್ಟಾಪ್ ಕಂಪ್ಯೂಟರ್ಗಳ ಅನಾನುಕೂಲವೆಂದರೆ? ಆಪ್ಷನ್ ಎ, ಇದು ಯಾವುದೇ ಹಿಂದುಳಿದ ತಂತಿಗಳನ್ನು ಹೊಂದಿಲ್ಲ. ಆಪ್ಷನ್ ಬಿ, ಇದು ಕಡಿಮೆ ವಿದ್ಯುತ್ತನ್ನು ಬಳಸ್ತದೆ. ಆಪ್ಷನ್ ಸಿ, ಇದು ಹಗುರವಾದ ಸ್ವಯಂ ಒಳಗೊಂಡಿದೆ. ಆಪ್ಷನ್ ಡಿ, ಒಡೆಯುವುದು ಅಥವಾ ಕದಿಯುವುದು ಸುಲಭ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಇಟ್ ಈಸ್ ಈಸಿಯರ್ ಟು ಬ್ರೇಕ್ ಆರ್ ಸ್ಟೀಲ್. So question number 24. With respect to computers, which one of the following is best describes phishing? ಕಂಪ್ಯೂಟರ್ಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಫಿಶಿಂಗ್ ಅನ್ನು ಉತ್ತಮವಾಗಿ ವಿವರಿಸುತ್ತದೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಫಿಶಿಂಗ್, ಇಟ್ ಈಸ್ ಅ ಟೈಪ್ ಆಫ್ ಅನ್ಸಾಲಿಸಿಟೆಡ್ ಬಲ್ಕ್ ಇಮೇಲ್ ಆಫ್ ಐಡೆಂಟಿಕಲ್ ಮೆಸೇಜಸ್ ಸೆಂಡ್ ಟು ನ್ಯೂಮರಸ್ ರಿಸಿಪಿಯೆಂಟ್ಸ್. ಸೊ ಫಿಶಿಂಗ್ ಅಂತಂತಂದರೆ ಹಲವಾರು ಜನ ಸ್ವೀಕರಿಸುವವರಿಗೆ ಕಳುಹಿಸಲಾದ ಒಂದೇ ರೀತಿಯ ಸಂದೇಶಗಳ
ಒಂದು ರೀತಿಯ ಅಪೇಕ್ಷಿಸದ ಬೃಹತ್ ಇಮೇಲ್ ಆಗಿದೆ. ಅಂದರೆ ಬಹಳಷ್ಟು ಜನರಿಗೆ ಅವಶ್ಯವಿಲ್ಲದ ಒಂದು ಮೆಸೇಜನ್ನು ಕಳಿಸುವುದಾಗಿದೆ. ಕ್ವೆಶನ್ ನಂಬರ್ ಫಿಶಿಂಗ್, ಇಟ್ ಈಸ್ ದ ಫ್ರಾಡುಲೆಂಟ್ ಅಟೆಂಪ್ಟ್ ಟು ಅಬ್ಟೈನ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ such as username, password and credit card details by disguising oneself as a trustworthy entity in an electronic communication. Question number 25, which of the following domains is used for profit business? ಸೊ ಇಲ್ಲಿ ಲಾಭದ ವ್ಯವಹಾರಗಳಿಗಾಗಿ ಯಾವ ಡೊಮೇನನ್ನು ಬಳಸಲಾಗುತ್ತೆ? .net.edu.com.org. The right answer is option C. .com is used for profit businesses. Which of the following terms is the most closely related to main memory? ಈ ಕೆಳಗಿನ ಯಾವ ಪದಗಳು ಮುಖ್ಯ ಸ್ಮರಣೆಗೆ ಮೇನ್ ಮೆಮೊರಿಗೆ ಸಂಬಂಧಪಟ್ಟಿವೆ? ಆಪ್ಷನ್ ಎ ನಾನ್ ವೊಲಟೈಲ್, ಆಪ್ಷನ್ ಬಿ ಪರ್ಮನೆಂಟ್, ಆಪ್ಷನ್ ಸಿ ಕಂಟ್ರೋಲ್ ಯೂನಿಟ್, ಆಪ್ಷನ್ ಡಿ ಟೆಂಪರರಿ. Yes, here the right answer is option D, temporary. Temporary terms, it is related to main memory. So random access memory, it is used as working memory or temporary memory of a computer system. It is going to store the input data, intermediate results, programs and other information temporarily. Question number 2, who designed first electronic computer ENIAC? ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆದ ಇನಿಯಾಕನ್ನು ವಿನ್ಯಾಸಗೊಳಿಸಿದವರು ಯಾರು? ಆಪ್ಷನ್ ಎ ವ್ಯಾನ್ ನ್ಯೂಮನ್, ಆಪ್ಷನ್ ಬಿ ಜೋಸೆಫ್ ಎಂ ಜಾಕ್ವಾರ್ಡ್, ಆಪ್ಷನ್ ಸಿ ಜೆ ಪ್ರೆಸರ್ ಎಕರ್ಟ್ ಮತ್ತು ಜಾನ್ ಡಬ್ಲ್ಯೂ ಮೌಚ್ಲಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಸಿ. The first electronic computer ENIAC, it was developed by J.P. Eckert and J.W. Mauchly. So John William Mauchly and J. Presper Eckert are the scientists credited with the invention of the electronic numerical integrator and computer, that is ENIAC. Sometimes question will be asked on the abbreviation, so please remember ENIAC stands for electronic numerical integrator and computer. Question number 3, in analog computer ನಲ್ಲಿ ಆಪ್ಷನ್ ಎ ಇನ್ಪುಟ್ ಈಸ್ ಫಸ್ಟ್ ಕನ್ವರ್ಟೆಡ್ ಟು ಡಿಜಿಟಲ್ ಫಾರ್ಮ್, ಆಪ್ಷನ್ ಬಿ ಇನ್ಪುಟ್ ಈಸ್ ನೆವರ್ ಕನ್ವರ್ಟೆಡ್ ಟು ಡಿಜಿಟಲ್ ಫಾರ್ಮ್, ಆಪ್ಷನ್ ಸಿ ಔಟ್ಪುಟ್ ಈಸ್ ಡಿಸ್ಪ್ಲೇಡ್ ಇನ್ ಡಿಜಿಟಲ್ ಫಾರ್ಮ್, ಆಪ್ಷನ್ ಡಿ ಆಲ್ ಆಫ್ ದ ಅಬವ್. ಎಸ್, ರಿಲೇಟೆಡ್ ಟು ಅನಲಾಗ್ ಕಂಪ್ಯೂಟರ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇನ್ಪುಟ್ ಈಸ್ ನೆವರ್ ಕನ್ವರ್ಟೆಡ್ ಟು ದಿ ಡಿಜಿಟಲ್ ಫಾರ್ಮ್. ಸೊ ಅನಲಾಗ್ ಕಂಪ್ಯೂಟರ್ನಲ್ಲಿ ಇನ್ಪುಟನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಲು ಸಾಧ್ಯವಿಲ್ಲ. ಕ್ವೆಶನ್ ನಂಬರ್ 4, ಮೈಕ್ರೋ ಪ್ರೊಸೆಸರ್ಸ್ ಹ್ಯಾಸ್ ಸ್ವಿಚಿಂಗ್ ಡಿವೈಸಸ್ ಆರ್ ಫಾರ್ ವಿಚ್ ಜನರೇಷನ್ ಕಂಪ್ಯೂಟರ್ಸ್? ಸ್ವಿಚಿಂಗ್ ಸಾಧನಗಳಾಗಿ ಮೈಕ್ರೋ ಪ್ರೊಸೆಸರ್ಗಳನ್ನು ಯಾವ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ಬಳಕೆ ಮಾಡಲಾಗಿದೆ? ಆಪ್ಷನ್ ಎ ಫಸ್ಟ್ ಜನರೇಷನ್, ಆಪ್ಷನ್ ಬಿ ಸೆಕೆಂಡ್ ಜನರೇಷನ್, ಆಪ್ಷನ್ ಸಿ ಥರ್ಡ್ ಜನರೇಷನ್, ಆಪ್ಷನ್ ಡಿ ಫೋರ್ತ್ ಜನರೇಷನ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಫೋರ್ತ್ ಜನರೇಷನ್ is the correct answer. Yes, microprocessors are used in the computers of fourth generation. Personal computers were possible due to the microprocessor. And the first microprocessor called Intel 4004. It was developed by American Intel Corporation in 1971. Question number 5. ALU of a computer normally contains a number of high-speed storage elements called. ಕಂಪ್ಯೂಟರ್ನ ALU ಸಾಮಾನ್ಯವಾಗಿ ಹಲವಾರು ಹೆಚ್ಚಿನ ವೇಗದ ಶೇಖರಣಾ ಅಂಶಗಳನ್ನು ಹೊಂದಿರುತ್ತದೆ. ಇದನ್ನು ಏನಂತ ಕರೀತಾ ಇದ್ದೀವಿ? ಆಪ್ಷನ್ ಎ ಸೆಮಿ ಕಂಡಕ್ಟರ್ ಮೆಮೊರಿ, ಆಪ್ಷನ್ ಬಿ ರೆಜಿಸ್ಟರ್ಸ್, ಆಪ್ಷನ್ ಸಿ ಹಾರ್ಡ್ ಡಿಸ್ಕ್, ಆಪ್ಷನ್ ಡಿ ಮ್ಯಾಗ್ನೆಟಿಕ್ ಡಿಸ್ಕ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ರೆಜಿಸ್ಟರ್. The ALU of a computer normally contains a number of high-speed storage elements which is called registers. Question number 6. EBCDIC can code up to how many different characters? EBCDIC ಎಂಬುದು ಎಷ್ಟು ವಿಭಿನ್ನ ಅಕ್ಷರಗಳನ್ನು ಕೋಡ್ ಮಾಡಬಹುದು? 256, 16, 32, 64. The right answer is option A, 256. EBCDIC, it can code up to 256 characters and it is extended binary coded decimal interchange code. Please remember EBCDIC stands for extended binary coded decimal interchange code. It is a binary code for alphabetic and numerical characters. It is developed by IBM. Question number 7. In comparison to secondary storage, primary storage is.
ದ್ವಿತೀಯ ಶೇಖರಣೆಗೆ ಹೋಲಿಸಿದರೆ ಪ್ರಾಥಮಿಕ ಶೇಖರಣೆ. ಆಪ್ಷನ್ ಎ ಸ್ಲೋವರ್ ಆ್ಯಂಡ್ ಲೆಸ್ಸರ್ ಎಕ್ಸ್ಪೆನ್ಸಿವ್. ಆಪ್ಷನ್ ಬಿ ಫಾಸ್ಟರ್ ಆ್ಯಂಡ್ ಮೋರ್ ಎಕ್ಸ್ಪೆನ್ಸಿವ್. ಆಪ್ಷನ್ ಸಿ ಫಾಸ್ಟರ್ ಆ್ಯಂಡ್ ಲೆಸ್ಸರ್ ಎಕ್ಸ್ಪೆನ್ಸಿವ್. ಆಪ್ಷನ್ ಡಿ ಸ್ಲೋವರ್ ಆ್ಯಂಡ್ ಮೋರ್ ಎಕ್ಸ್ಪೆನ್ಸಿವ್. Yes, here the right answer for this question is option B, faster and more expensive. Yes, compared to the secondary storage, primary storage is very fast and it is more expensive. Secondary memory, this type of memory is also known as the external memory or non-volatile. It is slower than the main memory. Question number 8, regarding VDU, which statement is more correct? VDU ಬಗ್ಗೆ ಯಾವ ಹೇಳಿಕೆ ಹೆಚ್ಚು ಸರಿಯಾಗಿದೆ? It is an output device, it is an input device, it is a peripheral device, it is a hardware item. Yes, here the right answer is option C. VDU, it is a peripheral device. So regarding VDU, it is peripheral device, statement is more correct. VDU displays images generated by a computer or other electronic device. The term VDU is often used as synonymously with monitor, but it can also refer to another type of display such as digital projector. Question number 9, which of the following is a way to access secondary memory? ಈ ಕೆಳಗಿನವುಗಳಲ್ಲಿ ದ್ವಿತೀಯಕ ಮೆಮೊರಿಯನ್ನು ಪ್ರವೇಶಿಸುವ ಮಾರ್ಗ ಯಾವುದು? Random access memory, action method, transfer method, density method. The right answer is option A, random access memory. Random access memory, it is the internal memory of the CPU for storing data, program and program results. It is read and write memory. It is going to store the data until the machine is working. As soon as machine is switched off, the data will be erased. RAM is a volatile. RAM is small both in terms of physical size and also in the amount of data it can hold. Two types of RAM are static RAM, dynamic RAM. Question number 10, which of the following statement is correct? ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ, ವೈರಸ್ ಇಂಪ್ರೂವ್ಸ್ ಸ್ಪೀಡ್ ಆಫ್ ಪ್ರೊಸೆಸಿಂಗ್ ಇನ್ಫಾರ್ಮೇಷನ್ ಥ್ರೂ ದ ಕಂಪ್ಯೂಟರ್. ಆಪ್ಷನ್ ಬಿ, ದ ಇಂಟರ್ನೆಟ್ ಡಸ್ ನಾಟ್ ಅಲೋ ವೈರಸ್ ಟು ಸ್ಪ್ರೆಡ್. ಆಪ್ಷನ್ ಸಿ, ವೈರಸ್ is a part of software. Option D, virus is an operating system. Yes, here the correct statement is option C. Virus is a part of software. Virus ಇದು ಒಂದು ಸಾಫ್ಟ್ವೇರ್ನ ಭಾಗವಾಗಿದೆ. So remaining three statements are wrong here. A computer virus, it is a computer program that when executed replicates itself by modifying other computer programs. So a computer virus, it is going to modify the computer programs. When this replication succeeds, the affected areas are then said to be infected with computer virus. Question number 11, an error in software or hardware is called a bug. What is alternative computer jargon for it? ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ನಲ್ಲಿನ ದೋಷವನ್ನು ನಾವು ಬಗ್ ಎಂದು ಕರೆಯುತ್ತೇವೆ. ಇದಕ್ಕಾಗಿ ಪರ್ಯಾಯ ಕಂಪ್ಯೂಟರ್ನ ಭಾಷೆ ಯಾವುದು? ಲೀಚ್, ಸ್ಕ್ವಿಡ್, ಸ್ಲಗ್, ಗ್ಲಿಚ್. The right answer is option D, glitch. An error in software or hardware, it is called bug, and glitch is the alternative computer jargon for it. Question number 12, an application program that helps the user to change any number and immediately see the result of that change is. ಯಾವುದೇ ಸಂಖ್ಯೆಯನ್ನು ಬದಲಾಯಿಸಲು ಮತ್ತು ಆ ಬದಲಾವಣೆಯ ಫಲಿತಾಂಶವನ್ನು ತಕ್ಷಣವೇ ನೋಡಲು ಬಳಕೆದಾರರಿಗೆ ಸಹಾಯ ಮಾಡುವ ಅಪ್ಲಿಕೇಶನ್ ಪ್ರೋಗ್ರಾಮ್ ಯಾವುದು? ಆಪ್ಷನ್ ಎ, ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಪ್ರೋಗ್ರಾಮ್, ಡಾಟಾಬೇಸ್, ಸ್ಪ್ರೆಡ್ಶೀಟ್, ಆಲ್ ಆಫ್ ದ ಅಬೌವ್. The right answer is option C, spreadsheet is the correct answer. Question number 13, which of the following is used only for data entry and storage and never for processing? ಈ ಕೆಳಗಿನವುಗಳಲ್ಲಿ ಯಾವುದು ಡೇಟಾ ನಮೂದು ಮತ್ತು ಸಂಗ್ರಹಣೆಗಾಗಿ ಮಾತ್ರ ಬಳಸಲಾಗುತ್ತದೆ ಆದರೆ ಪ್ರಕ್ರಿಯೆಗೆ ಬಳಸಲಾಗುವುದಿಲ್ಲ? ಮೌಸ್, ಡಂಬ್ ಟರ್ಮಿನಲ್, ಮೈಕ್ರೋ ಕಂಪ್ಯೂಟರ್, ಡೆಡಿಕೇಟೆಡ್ ಡೇಟಾ ಎಂಟ್ರಿ ಸಿಸ್ಟಮ್. The right answer for this question is option B, dumb terminal. Question number 14, a hybrid computer. Option A, resembles a digital computer. Option B, resembles an analog computer. Option C, resembles both a digital and analog computer. Option D, none of the above. The right answer for this is option C, hybrid computer resembles both digital and analog computer. Hybrid computer ಎಂಬುದು ಡಿಜಿಟಲ್ ಮತ್ತು ಅನಲಾಗ್ ಕಂಪ್ಯೂಟರ್ ಎರಡನ್ನೂ ಮರುಹೊಂದಿಸುತ್ತದೆ. Question number 15, which of the following languages a source program is written? ಈ ಕೆಳಗಿನ ಯಾವ ಭಾಷೆಗಳಲ್ಲಿ ಪ್ರೋಗ್ರಾಮ್ ಅನ್ನು ಬರೆಯಲಾಗುತ್ತೆ?
English, symbolic, high level, temporary. Yes, the right answer is high level program. Data can be saved on backing storage medium known as ಬ್ಯಾಕಿಂಗ್ ಶೇಖರಣಾ ಮಾಧ್ಯಮದಲ್ಲಿ ಡೇಟಾವನ್ನು ಉಳಿಸುವುದಕ್ಕೆ ಏನಂತ ಕರಿತಾ ಇದ್ದೀವಿ? ಕಾಂಪ್ಯಾಕ್ಟ್ ಡಿಸ್ಕ್ ರೆಕಾರ್ಡೇಬಲ್, ಕಂಪ್ಯೂಟರ್ ಡಿಸ್ಕ್ ರೀರೈಟೇಬಲ್, ಕಾಂಪ್ಯಾಕ್ಟ್ ಡಿಸ್ಕ್ ರೀರೈಟೇಬಲ್, ಕಂಪ್ಯೂಟರ್ ಡೇಟಾ ರೀರೈಟೇಬಲ್. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ is option C, compact disk rewritable. Question number 17. The ALU of a computer responds to the commands coming from. ಕಂಪ್ಯೂಟರ್ನ ALU ನಿಂದ ಬರುವ ಆಜ್ಞೆಗಳಿಗೆ ಪ್ರತಿಕ್ರಿಯಿಸುವುದು ಯಾವುದು? ಆಪ್ಷನ್ ಎ ಪ್ರೈಮರಿ ಮೆಮೊರಿ, ಕಂಟ್ರೋಲ್ ಸೆಕ್ಷನ್, ಎಕ್ಸ್ಟರ್ನಲ್ ಮೆಮೊರಿ, ಕ್ಯಾಚಿ ಮೆಮೊರಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕಂಟ್ರೋಲ್ ಸೆಕ್ಷನ್. The ALU of a computer responds to the commands coming from the control section. It tells the computer's memory, arithmetic or logic unit, and input and output devices how to respond to the instruction that have been sent to the processor. Question number 18. Firewalls are used to protect a communication network against. ಸಂವಹನ ಜಾಲವನ್ನು ರಕ್ಷಿಸಲು ಫೈರ್ವಾಲ್ಗಳನ್ನು ಬಳಸಲಾಗುತ್ತೆ. ಯಾವುದನ್ನು ಸಂರಕ್ಷಿಸಲು ಫೈರ್ವಾಲ್ಗಳನ್ನು ಬಳಸಲಾಗ್ತಾ ಇದೆ? ಅನ್ಅಥರೈಸ್ಡ್ ಅಟ್ಯಾಕ್ಸ್, ವೈರಸ್ ಅಟ್ಯಾಕ್, ಡೇಟಾ ಡ್ರಿವನ್ ಅಟ್ಯಾಕ್, ಫೈರ್ ಅಟ್ಯಾಕ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಅನ್ಅಥರೈಸ್ಡ್ ಅಟ್ಯಾಕ್ಸ್. Question number 19. What type of telecommunication hardware allows you to access the web? ಯಾವ ರೀತಿಯ ದೂರ ಸಂಪರ್ಕ ಯಂತ್ರಾಂಶವು ವೆಬ್ ಅನ್ನು ಪ್ರವೇಶಿಸಲು ನಿಮಗೆ ಅನುಮತಿ ನೀಡ್ತಾ ಇದೆ? ಬ್ರೌಸರ್, ಮೋಡೆಮ್, FTP ಪ್ರೋಟೋಕಾಲ್, IRC. The right answer is option C, FTP protocol. Question number 20. SIMM is option A, serial in memory model, option B, serial input memory module, option C, synchronous in memory module, option D, synchronous input memory module. The right answer is option A, serial in memory module. A single inline memory module or serial inline memory module. It is a type of memory module containing random access memory used in computers from the early 1980s to the 1990s. So SIM stands for single inline memory module. Question number 21. Which of the following is the only flash memory? ಕೆಳಗಿನಲ್ಲಿ ಯಾವುದು ಫ್ಲಾಶ್ ಮೆಮೊರಿ ಆಗಿದೆ? ರ್ಯಾಮ್, EEPROM, PROM, EEPROM. The right answer is option B, EEPROM. Flash memory, it is a non-volatile memory chip. It is used for storage and for transferring data between personal computer and digital devices. It has the ability to be electronically reprogrammed and erased. Question number 22. Which of the following statements are true in respect of wireless technology? P. Bluetooth is a wireless technology which can be used to connect a headset to a mobile phone. Q. Bluetooth is a long range wireless technology and is a low cost means of data transfer. Here only P is correct. Bluetooth is a wireless technology which can be used to connect headset to a mobile phone. ಬ್ಲೂಟೂತ್ ಒಂದು ವೈರ್ಲೆಸ್ ಟೆಕ್ನಾಲಜಿ ಆಗಿದೆ, ಇದರಿಂದ ನಾವು ಹೆಡ್ಫೋನ್ ಮತ್ತು ಮೊಬೈಲನ್ನು ಕನೆಕ್ಟ್ ಮಾಡ್ತಾ ಇದ್ದೀವಿ. ಸರಿಯಾಗಿದೆ. ಬ್ಲೂಟೂತ್ ಇಸ್ ಅ ಲಾಂಗ್ ರೇಂಜ್ ವೈರ್ಲೆಸ್ ಟೆಕ್ನಾಲಜಿ ಆ್ಯಂಡ್ ಈಸ್ ಲೋ ಕಾಸ್ಟ್ ಮೀನ್ಸ್ ಆಫ್ ಡೇಟಾ ಟ್ರಾನ್ಸ್ಫರ್. ದಿಸ್ ಈಸ್ ರಾಂಗ್. ನಾವು ಬ್ಲೂಟೂತನ್ನು ಲಾಂಗ್ ರೇಂಜ್ ವೈರ್ಲೆಸ್ ಟೆಕ್ನಾಲಜಿ ಅಂತ ಹೇಳಕ್ಕೆ ಬರಲ್ಲ. ಕ್ವೆಶನ್ ನಂಬರ್ 23. ವಿಚ್ ಆಫ್ ದ ಫಾಲೋವಿಂಗ್ ಎನೇಬಲ್ಸ್ ಅಸ್ ಟು ಸೆಂಡ್ ದ ಸೇಮ್ ಲೆಟರ್ ಟು ಡಿಫರೆಂಟ್ ಪರ್ಸನ್ಸ್ ಇನ್ MS ವರ್ಡ್? MS ವರ್ಡ್ನಲ್ಲಿ ವಿಭಿನ್ನ ವ್ಯಕ್ತಿಗಳಿಗೆ ಒಂದೇ ಪತ್ರವನ್ನು ಕಳುಹಿಸಲು ಈ ಕೆಳಗಿನವಲ್ಲಿ ಯಾವುದನ್ನು ಬಳಕೆ ಮಾಡ್ತೀವಿ? ಮೇಲ್ ಜಾಯಿನ್, ಮೇಲ್ ಕಾಪಿ, ಮೇಲ್ ಇನ್ಸರ್ಟ್, ಮೇಲ್ ಮರ್ಜ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮೇಲ್ ಮರ್ಜ್. CSS stands for cascading style sheets, collecting style sheets, comparative style sheets, comprehensive style sheets. The right answer is cascading style sheets. Option A is correct. Cascading style sheets, it is a sheet language used for describing the presentation of a document written in a markup language like HTML. Question number 25. When a computer is booting, BIOS is loaded to the memory by. ಕಂಪ್ಯೂಟರ್ ಬೂಟ್ ಆಗುತ್ತಿರುವಾಗ ಬಯಾಸ್ ಅನ್ನು ಯಾವ ಮೆಮೊರಿಗೆ ಲೋಡ್ ಮಾಡಲಾಗುತ್ತೆ? ರ್ಯಾಮ್, ರೋಮ್, CD-ROM, TCP. The right answer is option B, ROM, read only memory. Question number 26. Put the following units of storage into the correct order, starting with the smallest unit first
ಆ್ಯಂಡ್ ಗೋಯಿಂಗ್ ಡೌನ್ ಟು ದ ಲಾರ್ಜೆಸ್ಟ್ ಯೂನಿಟ್. ಕೆಳಗಿನ ಶೇಖರಣಾ ಘಟಕಗಳನ್ನು ಸರಿಯಾದ ಕ್ರಮಕ್ಕೆ ಹೊಂದಿಸಬೇಕು. ಚಿಕ್ಕ ಘಟಕದಿಂದ ಪ್ರಾರಂಭಿಸಿ ದೊಡ್ಡ ಘಟಕಕ್ಕೆ ಜೋಡಿಸಬೇಕು. ಕಿಲೋಬೈಟ್, ಬೈಟ್, ಮೆಗಾಬೈಟ್, ಟೆರಾಬೈಟ್, ಗಿಗಾಬೈಟ್, ಬಿಟ್. ಸೊ ಫಸ್ಟ್ ವಿಲ್ ಬಿ ಬಿಟ್, then kb, sorry, after bit, byte, then kb, then mb, then gb, then at the end tb. So option 1 is correct. Yes, let us move to the next question. Yes, here you can observe the units in ascending order. First will be bit, after bit nibble, then byte, kilobyte, megabyte, gigabyte, terabyte, petabyte, exabyte, zettabyte, yottabyte. Question number 27. If you want to create a broadcast that can be downloaded from the internet, what would you create? ಇಂಟರ್ನೆಟ್ನಿಂದ ಡೌನ್ಲೋಡ್ ಮಾಡಬಹುದಾದ ಪ್ರಸಾರವನ್ನು ರಚಿಸಲು ನೀವು ಬಯಸಿದರೆ ಏನನ್ನು ರಚಿಸ್ತೀರಿ? ಐ ಬ್ರಾಡ್ಕಾಸ್ಟ್, ಇ ಶೋ, ಪಾಡ್ಕಾಸ್ಟ್, ಐ ಕಾಸ್ಟ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಪಾಡ್ಕಾಸ್ಟ್. Podcasting, it is a free service that allows internet users to pull audio files from a podcasting website to listen to on their computers or personal digital audio players. Question number 28. The protocol used specifically for exchange of email is? ಇಮೇಲ್ಗಳನ್ನು ವಿನಿಮಯಕ್ಕಾಗಿ ನಿರ್ದಿಷ್ಟವಾಗಿ ಬಳಸುವ ಪ್ರೋಟೋಕಾಲ್ ಯಾವುದು? SMTP, TCP, IP, none of the above. The right answer is option A, SMTP. Which of the printers used in conjunction with computers use dry ink powder? ಕಂಪ್ಯೂಟರ್ಗಳ ಜೊತೆಯಲ್ಲಿ ಬಳಸುವ ಮುದ್ರಕಗಳಲ್ಲಿ ಯಾವ ವನಶಾಹಿ ಪುಡಿಯನ್ನು ಬಳಸಲಾಗುತ್ತೆ? ಡೇಸಿ ವೀಲ್ ಪ್ರಿಂಟರ್, ಲೈನ್ ಪ್ರಿಂಟರ್, ಲೇಸರ್ ಪ್ರಿಂಟರ್, ಥರ್ಮಲ್ ಪ್ರಿಂಟರ್. Yes, in laser printer we are using dry ink powder. So ಈ ಒಂದು ಲೇಸರ್ ಮುದ್ರಕದಲ್ಲಿ ವನಶಾಹಿ ಪುಡಿಯನ್ನು ಬಳಸಲಾಗುತ್ತೆ. Question number 30. Which of the following devices can be used to directly image printed text? ಮುದ್ರಿತ ಪಠ್ಯವನ್ನು ನೇರವಾಗಿ ಚಿತ್ರಿಸಲು ಯಾವ ಸಾಧನ ಬಳಸಲಾಗುತ್ತೆ? OCR, OMR, MICR, all of the above. The right answer is option A, OCR. Optical character recognition or optical character reader. It is electronic or mechanical conversion of images of typed, handwritten or printed text into machine encoded text. Question number 31. Regarding a VDU, which statement is more correct? VDU ಬಗ್ಗೆ ಯಾವ ಹೇಳಿಕೆ ಹೆಚ್ಚು ಸರಿಯಾಗಿದೆ? It is an output device, it is an input device, it is a peripheral device, it is a hardware item. So VDU, it is a peripheral device. Question number 32. The type of keys CTRL, Shift and Alt belong to? Adjustment keys, function keys, modifier keys, alphanumeric keys. So Alt, Shift, Control, these keys are known as the function keys. Question number 33. A hybrid computer. Yes, I think question is repeated. The right answer is option C. Resembles both a digital and analog computer. Digital ಮತ್ತೆ ಅನಲಾಗ್ ಕಂಪ್ಯೂಟರ್ ಎರಡನ್ನೂ ಮರುಹೊಂದಿಸುತ್ತದೆ. Question number 34. The satellite communication works through? ಉಪಗ್ರಹ ಸಂವಹನ ಕಾರ್ಯನಿರ್ವಹಿಸ್ತಾ ಇದೆ. ಆಪ್ಷನ್ ಎ ಟ್ರಾನ್ಸ್ಪಾಂಡರ್, ಆಪ್ಷನ್ ಬಿ ರಾಡಾರ್, ಆಪ್ಷನ್ ಸಿ ಟಿವಿ, ಆಪ್ಷನ್ ಡಿ ಫೈಬರ್ ಆಪ್ಟಿಕ್ ಕೇಬಲ್. The right answer is option A, transponder. Satellite communication is working through transponder. Transponder ನಿಂದ ಉಪಗ್ರಹ ಸಂವಹನ ಕಾರ್ಯನಿರ್ವಹಿಸ್ತಾ ಇದೆ. Question number 35. A typical modern computer uses? ಆಧುನಿಕ ವಿಶಿಷ್ಟ ಕಂಪ್ಯೂಟರ್ ಏನನ್ನ ಬಳಸ್ತಾ ಇದೆ? LSI chips, vacuum tubes, valves, all of the above. The right answer is option A, LSI chips. Question number 36. Which of the following communication technologies employ only asynchronous communication? ಈ ಕೆಳಗಿನ ಯಾವ ಸಂವಹನ ತಂತ್ರಜ್ಞಾನಗಳು ಅಸಮಕಾಲಿಕ ಸಂವಹನ ಬಳಸಿಕೊಳ್ಳುತ್ತವೆ? ವಿಡಿಯೋ ಕಾನ್ಫರೆನ್ಸಿಂಗ್, ಇಮೇಲ್, ಫೋರಮ್, ಇನ್ಸ್ಟಂಟ್ ಮೆಸೇಜಿಂಗ್. The correct answer is option C, B and C, email and forum. Synchronous communication means that two or more people exchange information in real time. Asynchronous communication refers to the exchange of data or information between two or more people without the requirement of all the recipients to respond immediately. Question number 37. Which of the following can be termed as digital library for education? ಕೆಳಗಿನವುಗಳಲ್ಲಿ ಯಾವುದನ್ನು ಶಿಕ್ಷಣಕ್ಕಾಗಿ ಡಿಜಿಟಲ್ ಲೈಬ್ರರಿ ಅಂತ ಕರಿತಾ ಇದ್ದೀವಿ? ಸ್ವಯಂ, ಮೂಕ್, ಸಾಕ್ಷತ್, NPTEL.
The right answer is option D, NPTEL. NPTEL stands for National Program on Technology Enhanced Learning. It is an Indian online learning platform for university level science, technology, engineering and mathematics subjects. It is jointly developed by Indian Institute of Technology and Indian Institute of Science. Question number 38. It contains buttons and menus that provide quick access to commonly used commands. It is a ಇದು ಸಾಮಾನ್ಯವಾಗಿ ಬಳಸುವ ಆಜ್ಞೆಗಳಿಗೆ ತ್ವರಿತ ಪ್ರವೇಶವನ್ನು ಒದಗಿಸುವ ಗುಂಡಿಗಳು ಮತ್ತು ಮೆನುಗಳನ್ನು ನೀಡ್ತಾ ಇದೆ. ಆಪ್ಷನ್ ಎ ಮೆನು ಬಾರ್, ಆಪ್ಷನ್ ಬಿ ಟೂಲ್ ಬಾರ್, ಆಪ್ಷನ್ ಸಿ ವಿಂಡೋ, ಆಪ್ಷನ್ ಡಿ ನನ್ ಆಫ್ ದಿಸ್. The right answer is option B, toolbar. Toolbar contains buttons and menus that provide quick access to the commonly used commands. Errors in computer program are called. Computer program nalli ದೋಷಗಳನ್ನು ಏನಂತ ಕರಿತೀವಿ? Police, mistakes, bugs, spam. The right answer is bugs. A software bug, it is an error or fault in a computer program or system that causes it to produce an incorrect result. Question number 40. As compared to secondary memory, the primary memory of a computer is. ದ್ವಿತೀಯ ಮೆಮೊರಿಗೆ ಹೋಲಿಸಿದರೆ ಕಂಪ್ಯೂಟರ್ನ ಪ್ರಾಥಮಿಕ ಮೆಮೊರಿ ಲಾರ್ಜ್, ಚೀಪ್, ಫಾಸ್ಟ್, ಸ್ಲೋ. ಕಂಪೇರ್ಡ್ ಟು ದಿ ಸೆಕೆಂಡರಿ ಮೆಮೊರಿ, primary memory is very fast. Option C is correct. So primary memory, secondary memory. Primary memory, it is known as the main memory or internal memory. Secondary memory is known as the auxiliary memory, external memory or secondary memory. Primary memory examples RAM, ROM, cache, PROM, EPROM. Secondary memory HDD, CD, DVD, floppy disk, flash drives. Primary memory temporarily stores the data. Secondary memory stores the data for permanent. Primary memory, it is volatile. Secondary memory, it is non-volatile. Primary memory CPU directly access the data. Secondary memory CPU does not directly access the data. Primary memory power cuts cause data loss. Secondary memory power cuts do not cause data loss. Primary memory limited storage capacity. Secondary memory expensive. Primary memory faster data access. Secondary memory slower data access. Question number 41. Firewalls are used to protect a communication network against. ಸಂವಹನ ಜಾಲವನ್ನು ರಕ್ಷಿಸಲು ಫೈರ್ವಾಲ್ಗಳನ್ನು ಯಾವುದನ್ನು ರಕ್ಷಿಸಲು ಬಳಸಲಾಗುತ್ತೆ? ಅನ್ಆಥರೈಸ್ಡ್ ಅಟ್ಯಾಕ್ಸ್, ವೈರಸ್ ಅಟ್ಯಾಕ್ಸ್, ಡೇಟಾ ಡ್ರಿವನ್ ಅಟ್ಯಾಕ್ಸ್, ಫೈರ್ ಅಟ್ಯಾಕ್ಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಅನ್ಆಥರೈಸ್ಡ್ ಅಟ್ಯಾಕ್ಸ್. Firewall, it is a network security system that monitors and controls incoming and outgoing network traffic based on predetermined security rules. Question number 42. A word in a web page when clicked opens another document is. ಕ್ಲಿಕ್ ಮಾಡಿದಾಗ ವೆಬ್ ಪುಟದಲ್ಲಿನ ಒಂದು ಪದ ಮತ್ತೊಂದು ಡಾಕ್ಯುಮೆಂಟನ್ನು ತೆರೆಯುತ್ತದೆ. ಟ್ಯಾಗ್, URL, ಹೈಪರ್ ಲಿಂಕ್, ಆಂಕರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಹೈಪರ್ ಲಿಂಕ್. Hyperlink in a web page that when clicked opens another document. It is a reference to data that the reader can directly follow by clicking. Question number 43. This can be another word for program. ಇದು ಪ್ರೋಗ್ರಾಮ್ಗೆ ಇನ್ನೊಂದು ಪದವಾಗಿದೆ. ಸಾಫ್ಟ್ವೇರ್, ಡಿಸ್ಕ್, ಫ್ಲಾಪಿ, ಹಾರ್ಡ್ವೇರ್. The right answer is option A, software. Question number 44. The ERNET stands for. The right answer is option. The ERNET, it stands for Education and Research Network. So the right answer is option C here. By mistakenly I have written A. The right answer is option C, Educational and Research Network. So ERNET stands for Education and Research Network. It is an autonomous scientific society under the administrative control of Ministry of Information Technology. The headquarters is in New Delhi. Question number 45. Which of the following programming languages is widely used in the computer science, engineering and also in business? ಕೆಳಗಿನ ಯಾವ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ಕಂಪ್ಯೂಟರ್ನ ವಿಜ್ಞಾನ, ಎಂಜಿನಿಯರಿಂಗ್ ವ್ಯವಹಾರದಲ್ಲಿ ಬಳಸಲಾಗುತ್ತೆ? The right answer is option C, Pascal. Pascal, it is an imperative programming language which Nicholas Wirth designed in 1968-69 and published in 1970. Question number 46. All India Radio before 1936 was known as. 1936 ಮೊದಲು ಆಲ್ ಇಂಡಿಯಾ ರೇಡಿಯೋನ ಏನಂತ ಕರೆಯಲಾಗ್ತಿತ್ತು? ಇಂಡಿಯನ್ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಆಫ್ ಇಂಡಿಯಾ, ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್, ಆಲ್ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್. Keyboard of a computer is encoded in.
Bordered code, ASCII code, BCDIC code, EBCDIC code. The right answer is option B, ASCII code. It stands for American Standard Code for Information Interchange. It is a 7-bit character set containing 128 characters. It contains from the numbers from 0 to 9 and alphabets from A to Z. Question number 48. Jatin's laptop has an LCD screen. The acronym LCD stands for. Jatin ಅವರ ಹತ್ರ LCD ಲ್ಯಾಪ್ಟಾಪ್ ಇದೆ. LCD ಅಂತಂದರೆ ಲೈಟ್ ಕ್ರಿಸ್ಟಲ್ ಡಿಸ್ಪ್ಲೇ, ಲಿಕ್ವಿಡ್ ಕಾಂಪ್ಯಾಕ್ಟ್ ಡಿಸ್ಪ್ಲೇ, ಲೈಟ್ ಕಾಂಪ್ಯಾಕ್ಟ್ ಡಿಸ್ಪ್ಲೇ, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. The right answer is option D, liquid crystal display. Question number 49. With regard to computer memory, which of the following statement is true? P. Read only memory, it is volatile memory. Q. Random access memory, it is volatile memory. R. Secondary memory is volatile memory. The right answer is option B. P and Q are correct. Read only memory, it is volatile. Random access memory, it is volatile memory. Sorry, only Q is correct here. Random access memory is volatile. P and Q are wrong. Question number 50. NMEICT stands for. The right answer is option A, National Mission on Education through ICT. So the National Mission on Education through Information and Communication Technology has been envisaged as a centrally sponsored scheme. So to all, thank you.